ಪ್ರೈಸ್ ಲಾರ್ಡ್, ಹಾಲೆಲೂಯಾ. ಕರ್ತರಾಗಿ ಯೇಸುವಿನ ನಾಮದಲ್ಲಿ ಈ ಭಾನುವಾರದ ಬೆಳಗಿನ ಸಮಯದಲ್ಲಿ ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ಕೂಟಕ್ಕೆ ಸ್ವಾಗತ. ವಿ ವೆಲ್ಕಮ್ ಆಲ್ ಆಫ್ ಯು ಟು ಅವರ್ ಆನ್ಲೈನ್ ಸಂಡೇ ಮಾರ್ನಿಂಗ್ ಸರ್ವಿಸ್. And it's so privilege for all of us to join together in online to worship the Almighty for His mighty glory. ಎಲ್ಲ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿ ಕೂಟವನ್ನು ಪ್ರಾರಂಭಿಸೋಣ. ಮಹಾಪರಿಶುದ್ಧರಾದ ಒಳ್ಳೆಯವರೇ, ಸರ್ವಶಕ್ತರಾದ ಜೀವವುಳ್ಳ ದೇವರೇ, ವಿಶೇಷವಾಗಿ ಪ್ರಾರಂಭದಿಂದ ಅಂತ್ಯದವರೆಗೂ ಈ ಕೂಟವನ್ನು ನಿನ್ನ ಪಾರದಲ್ಲಿ ತರ್ತಾ ಇದ್ದೀವಿ. ಯಾರೆಲ್ಲ ಎಲ್ಲೆಲ್ಲಿ ಏನೆಲ್ಲ ವಾತಾವರಣಗಳಲ್ಲಿ ಒಂದಾಗಿ ಸೇರಿ ನಿನ್ನ ವಾಕ್ಯ ಕಿವಿಗೊಳ್ಳುವುದಕ್ಕೆ, ನಿನ್ನನ್ನು ಆರಾಧಿಸುವುದಕ್ಕೆ ಸೇರಿ ಬಂದಿದ್ದಾರೋ, ಪರಿಶುದ್ಧಾತ್ಮರ ನೀವು ಮಾತನಾಡಿ ಅದ್ಭುತವಾದ ರೀತಿಯಲ್ಲಿ ಎಲ್ಲ ತಡೆಗಳನ್ನು ಮುರಿದಾಕಿ ಒಬ್ಬೊಬ್ಬರ ಜೀವನದಲ್ಲಿಯೂ ಅದ್ಭುತಗಳನ್ನು, ಅತಿಶಯಗಳನ್ನು ಈ ದಿನದಲ್ಲಿ ನೀವು ಮಾಡಬೇಕಾಗಿ ಪ್ರಾರ್ಥಿಸ್ತೇನೆ. ಪ್ರಾರಂಭದಿಂದ ಅಂತ್ಯದವರೆಗೂ ಈ ಕೂಟವನ್ನು ನೀವು ಹಿಡಿದು ತಗೊಂಡು ಅಪ್ಪ, ಇಲ್ಲಿನ ಆರಾಧನೆಯಲ್ಲಿಯೂ ಅಪ್ಪ, ವಿಶೇಷವಾಗಿ ವಾಕ್ಯ ಭಾಗದಲ್ಲಿಯೂ ಪರಿಶುದ್ಧಾತ್ಮರು ಇಳಿದು ಬಂದು ಉನ್ನತವಾದ ರೀತಿಯಲ್ಲಿ ನಮ್ಮನ್ನು ನಡೆಸಿಕೊಡುವಂತೆ ನಿನ್ನ ಪಾರದಲ್ಲಿ ಬೇಡ್ತೇನೆ. ನಿನ್ನ ಸಭೆಯೊಟ್ಟಿಗೆ ಈ ದಿನದಲ್ಲಿ ನೀನು ಮಾತಾಡಬೇಕಂತಿರುವುದನ್ನ ನಿನ್ನ ದಾಸನ ಮೂಲಕ ನೀನು ಮಾತನಾಡು. ಯೇಸುವಿನ ನಾಮದಲ್ಲಿ ಒಬ್ಬೊಬ್ಬರ ಹೃದಯಗಳನ್ನ, ಅಂತರೇಂದ್ರಿಯಗಳನ್ನ ಶೋಧಿಸಿ ತಿಳ್ಕೊಂಡಿರ್ತಕ್ಕಂತಹ ದೇವರು ಪರಿಶುದ್ಧಾತ್ಮರಾಗಿ ನೀವು ಮಾತಾಡಬೇಕಾಗಿ ಪರಿಪೂರ್ಣವಾಗಿ ಪ್ರಾರಂಭದಿಂದ ಅಂತ್ಯದವರೆಗೂ ಎಲ್ಲವನ್ನ ನಿನ್ನ ಕರಗಳಲ್ಲಿ ಒಪ್ಪಿಸಿ ಯೇಸು ಕ್ರಿಸ್ತುವಿನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ, ಜೀವವುಳ್ಳ ತಂದೆ. ಆಮೆನ್ ಅಂಡ್ ಆಮೆನ್. ಹಲ್ಲೆಲೂಯಾ. ಎಷ್ಟು ಜನ ಖುಷಿಯಾಗಿದ್ದೀರಿ? ಬೆಳಗ್ಗೆ ದೇವ ಪ್ರಸನ್ನತೆಯಲ್ಲಿ ನಾವಿದ್ದೀವಿ. ನಾನು ನಂಬ್ತೀನಿ ನೀವೆಲ್ಲ ಸಭೆಗೆ ಬರುವ ಸಿದ್ಧತೆಯೊತ್ತಿಗೆ ಎಲ್ಲ ರೆಡಿಯಾಗಿ ನೀವು ಆಲಯಕ್ಕೆ ಬರುವ ಅದೇ ಮನೋಭಾವದಲ್ಲಿ, ಅದೇ ಒಂದು ವಾತಾವರಣವನ್ನ ನಿಮ್ಮ ಮನೆಗಳಲ್ಲಿ ತಯಾರು ಮಾಡಿ ಕೂತಿದ್ದೀರಿ. ದೇವರ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ದಿನದಲ್ಲಿ ನಾವು ಎದುರು ನೋಡುವುದಕ್ಕಿಂತ ಮೇಲಾದ ಕಾರ್ಯಗಳನ್ನ ನಡೆಸುವುದಕ್ಕೆ ಶಕ್ತವಾಗಿದೆ. ಹಲ್ಲೆಲೂಯಾ. ನಾವೆಲ್ಲ ಸಾಧ್ಯವಾಗುವುದಾದ್ರೆ ಇರುವ ಜಾಗದಲ್ಲಿ ಹಾಗೆ ಎದ್ದು ನಿಂತ್ಕೊಳ್ಳೋಣ. ನಿಮ್ಮ ವಾತಾವರಣಗಳು, ಪರಿಸ್ಥಿತಿಗಳು ಅನುಕೂಲವಾಗಿದ್ರೆ ನಾವೆಲ್ಲ ಎದ್ದು ನಿಂತು ದೇವರನ್ನ ಹಾಗೆ ಇರೋ ಸ್ಥಳದಲ್ಲಿ ಆರಾಧನೆ ಮಾಡೋಣ. We shall all stand to our feet. If our environment, if the place we are encourages, we shall all stand to our feet and we shall worship the name of the Lord. Hallelujah. ಎಲ್ಲ ಬಾಯ್ತರದ ಯೇಸುವೇ ನಿಮಗೆ ಸ್ತೋತ್ರ ರಾಜ. ಅಪ್ಪ, ಈ ಉನ್ನತವಾದ ಬೆಳಗಿನ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ದಯೆ, ನಿನ್ನ ಕರುಣೆ, ನಿನ್ನ ಕೃಪೆಗಾಗಿ ಸ್ತೋತ್ರ ಅಪ್ಪ. ನೀವು ಮಾಡಿರುವ ಎಲ್ಲ ಅದ್ಭುತಗಳಿಗಾಗಿ ಸ್ತೋತ್ರ ಸ್ವಾಮಿ. Thank you, Lord. We worship you. We give you all the glory, 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 glory. Riboboho sherelelele rikararalala baraba shetalaba. ನಿನ್ನ ಪ್ರಸನ್ನತೆ ನಮ್ಮದಲ್ಲಿ ಇಳಿದು ಬರಲಿ ರಾಜ. ನಿನ್ನ ಸಮ್ಮುಖ ನಮ್ಮದಲ್ಲಿ ಇಳಿದು ಬರಲಿ ಸ್ವಾಮಿ. ನಿನ್ನ ಪ್ರಸನ್ನತೆ ಅನುಭವ ಎಲ್ಲರಿಗೂ ಸಿಕ್ಕಲಿ ರಾಜ. ಎಲ್ಲ ಮನೆಗಳಲ್ಲಿ ಎಲ್ಲೆಲ್ಲಿ ಯಾರ್ಯಾರು ಯಾವ ವಾತಾವರಣದಲ್ಲಿ ಇದ್ದರೂ ಕೂಡ, ಪ್ರತಿಯೊಂದು ಸ್ಥಳದಲ್ಲಿ ಯಾರೆಲ್ಲ ನಿನ್ನನ್ನು ಎದುರು ನೋಡಿ ಈ ಕೂಟದಲ್ಲಿ ಜಾಯಿನ್ ಆಗಿದ್ದಾರೋ ಎಲ್ಲ ಸ್ಥಳಗಳಲ್ಲಿ ನಿನ್ನ ಪ್ರಸನ್ನತೆ ಇಳಿದು ಬರಲಿ ಅಪ್ಪ. ನಿನ್ನ ಆಲಯದಲ್ಲಿ ನಿನ್ನ ಪ್ರಸನ್ನತೆ ಇಳಿದು ಬರಲಿ. ನಿನ್ನ ಸಮ್ಮುಖ ನಮ್ಮದಲ್ಲಿ ಇಳಿದು ಬರಲಿ ಅಪ್ಪ. ನಿನಗೆ ಸ್ತೋತ್ರ ರಾಜ. Hallelujah, hallelujah, Lord, we worship you. Hallelujah, 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 hallelujah. Sing it together.
O Lord. You deserve the glory, O Lord. You deserve the honor. We worship you. We exalt your holy precious name. We thank you. We give you all the glory, O Father. ಯೇಸಪ್ಪ, ನೀ ಸ್ತುತಿಗೆ ಯೋಗ್ಯರು, ಮಹಿಮೆಗೆ ಪಾತ್ರರು. ಎಲ್ಲ ಸಮಯಗಳಲ್ಲಿಯೂ ನಮ್ಮ ಜೊತೆಯಲ್ಲಿರುವ ದೇವರು, ನಿನ್ನೆ ಆರಾಧಿಸ್ತೇವೆ, ನಿನ್ನನ್ನೇ ಮಹಿಮೆ ಪಡಿಸ್ತೇವೆ. ಎಲ್ಲ ಬಾಯಿಗಳನ್ನು ತೊರೆದು ಅಪ್ಪ ನಿಮಗೆ ಸ್ತೋತ್ರ ರಾಜ. ನಿನ್ನ ಪ್ರಸನ್ನತೆ ನಮ್ಮದಲ್ಲಿ ಬಂದಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ಕಾಲದಲ್ಲಿ ಇದುವರೆಗೂ ನಮ್ಮನ್ನು ಕಾಪಾಡಿ, ಒಂದೊಂದು ದಿನವೂ ಪೋಷಿಸಿ, ಎಲ್ಲ ವಿಧವಾದ ಕೇಡಿನಿಂದ ತಪ್ಪಿಸಿ ನಮ್ಮನ್ನು ನಡೆಸಿದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ರಿಬೋಹೋಸೆ ರೇ 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 ಕಬಲಮ. ಹಲ್ಲೆಲೂಯಾ. ಎಲ್ಲ ಬಾಯಿ ತೆರೆದು ಉನ್ನತವಾಗಿ ದೇವ ಪ್ರಸನ್ನತೆಯಲ್ಲಿ ದೇವರನ್ನು ಆರಾಧಿಸಿ. ಥ್ಯಾಂಕ್ ಯು ಲಾರ್ಡ್, ವಿ ವರ್ಶಿಪ್ ಯು. ಹೋಲಿ holy are you, Lord God Almighty. Yes, you are holy, holy are you, Lord God Almighty. Worthy is the Lamb, worthy is the Lamb. Amen. Together we shall sing. Holy, holy are you, Lord God Almighty. Worthy is the Lamb, worthy is the Lamb. Amen. Oh, பாடுங்க எல்லாரும் சேர்ந்து. தூயரே, தூயரே, சர்வ வல்லவர் நீரே, நீரே தூயரே, தூயரே, சர்வ வல்லவர் நீரே, பாத்திரரே துதி உமக்கே. ஆமென். நீரே தூயரே. Sing it out together. தூயரே, சர்வ வல்லவர் நீரே, பாத்திரரே துதி உமக்கே. Amen. In Kannada together. ಶುದ್ಧನೇ ಸರ್ವಶಕ್ತನು ನೀನೇ, ನೀನೇ ಶುದ್ಧನೇ, ಶುದ್ಧನೇ ಸರ್ವಶಕ್ತನು ನೀನೇ. ಸ್ತುತಿ ನಿಮಗೆ, ಸ್ತುತಿ ನಿಮಗೆ. Amen. For the last time together. Holy, holy are you, Lord God Almighty. You are holy. Yes, you are, O God. Holy are you, Lord God Almighty. Worthy is the Lamb, worthy is the Lamb. Amen. Without the music. ಶುದ್ಧರೇ, ಶುದ್ಧರೇ ಸರ್ವಶಕ್ತನು ನೀನೇ.
ನೀನೇ ಶುದ್ಧನೇ ಶುದ್ಧನೇ ಸರ್ವಶಕ್ತನು ನೀನೇ ಸ್ತುತಿ ನಿಮಗೆ ಸ್ತುತಿ ನಿಮಗೆ ಎಲ್ಲ ಬಾಯಿಗಳನ್ನು ತೆರೆದು ಕೈಗಳನ್ನು ತಟ್ಟಿ ಉನ್ನತವಾಗಿ ದೇವರ ನಾಮವನ್ನು ಘನಪಡಿಸಿ ಅವರು ಪರಿಶುದ್ಧರು ಪರಿಶುದ್ಧರು ಪರಿಶುದ್ಧರು, ಅವರು ನಮ್ಮ ಸ್ತುತಿಗೆ ಯೋಗ್ಯರು, ಮಹಿಮೆಗೆ ಪಾತ್ರರಾಗಿರುವ ಜೀವವುಳ್ಳ ದೇವರು. ಅಪ್ಪ ನಿಮಗೆ ಸ್ತೋತ್ರ ರಾಜ. ನೀವು ಮಾಡಿದಂತಹ ಎಲ್ಲ ಅದ್ಭುತಗಳಿಗಾಗಿ, ನಿನ್ನೆಲ್ಲ ಕೃಪೆಗಾಗಿ, ನಿನ್ನ ದಯೆಗಾಗಿ ಸ್ತೋತ್ರ ಅಪ್ಪ. ಒಂದು ವೇಳೆ ನೀವು ಯಾರಾದರೂ ಅನಾರೋಗ್ಯಗಳಲ್ಲಿ, ಕಷ್ಟದಲ್ಲಿ, ವೇದನೆಯಲ್ಲಿ, ಸಮಸ್ಯೆಗಳಲ್ಲಿ, ಇಕ್ಕಟ್ಟುಗಳಲ್ಲಿ ಸಹಾಯವಿಲ್ಲದವರಾಗಿದ್ದರೆ ಕೈಗಳನ್ನೆತ್ತಿ ಕಣ್ಗಳನ್ನು ಮುಚ್ಚಿ ದೇವರನ್ನು ಎದುರು ನೋಡಿ ಕೇಳಿ. ಅವರ ಹೆಸರಲ್ಲಿ ಬಿಡುಗಡೆ ಇದೆ, ಅವರ ಹೆಸರಲ್ಲಿ ಅದ್ಭುತ ಇದೆ, ಅವರ ಹೆಸರಲ್ಲಿ ಸಮಾಧಾನ ಇದೆ, ಅವರ ಹೆಸರಲ್ಲಿ ಎಲ್ಲ ಅಸಾಧ್ಯಗಳು ಸಾಧ್ಯವಾಗಿ ಮಾರ್ಪಡುತ್ತೆ. ಎಲ್ಲ ಕೈಗಳನ್ನೆತ್ತಿ ಎಲ್ಲ ಕಣ್ಗಳನ್ನು ಮುಚ್ಚಿ ಎಲ್ಲ ನಂಬಿಕೆಯುಳ್ಳವರಾಗಿ, ಏಸಪ್ಪ ನಿನ್ನ ಹೆಸರಲ್ಲಿ ನನಗೊಂದು ಅದ್ಭುತ ನಡೀಲಿ ಸ್ವಾಮಿ. Come on, open your mouth and call upon the name of Jesus. When we speak the name of Jesus into the situation, there will be a breakthrough, there will be a healing, there will be the power, there will be the set free, there will be the supernatural things that will going to take place by the power of the Holy Spirit in the mighty name of our Lord Jesus Christ. ಯೇಸಪ್ಪ ನಿನ್ನ ಹೆಸರಲ್ಲಿ ಅದ್ಭುತ ಇದೆ, ನಿನ್ನ ಹೆಸರಲ್ಲಿ ಬಿಡುಗಡೆ ಇದೆ, ನಿನ್ನ ಹೆಸರಲ್ಲಿ ಆಶ್ಚರ್ಯ ಕಾರ್ಯಗಳಿದೆ, ನಿನ್ನ ಹೆಸರಲ್ಲಿ ಎಲ್ಲವೂ ಸಾಧ್ಯವಾಗುತ್ತೆ. Lord, we welcome you, we honor you Lord. ಯೇಸಪ್ಪ ನಿನ್ನ ಹೆಸರಲ್ಲಿ ಸ್ವಾಮಿ ಎಲ್ಲ ವ್ಯಾಧಿಗಳೀಗಲೇ ಗುಣವಾಗಲಿ, ಎಲ್ಲ ವಾತಾವರಣಗಳ ಮಧ್ಯದಲ್ಲಿ ಒಂದು ಅದ್ಭುತ ನಡೀಲಿ ಸ್ವಾಮಿ. Thank you Lord. ಯೇಸುವೇ 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 ನನ್ನ ಕೈ ಬಿಡಲಾರ, ನನ್ನ ಕೈ ಬಿಡಲಾರ, ನನ್ನ ಕೈ ಬಿಡಲಾರ, ನನ್ನ ಕೈ ಬಿಡಲೇಲಾರ, ನನ್ನ ಕೈ ಬಿಡಲಾರ, ನನ್ನ ಕೈ ಬಿಡಲಾರ, ನನ್ನ ಕೈ ಬಿಡಲಾರ, ನನ್ನ ಕೈ ಬಿಡಲೇಲಾರ, ನನ್ನ ಕೈ ಬಿಡಲಾರ, ನನ್ನ ಕೈ ಬಿಡಲಾರ, ನನ್ನ ಕೈ ಬಿಡಲಾರ, ನನ್ನ ಕೈ ಬಿಡಲೇಲಾರ. Oh Jesus, 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 Jesus. Sing it together. Jesus, 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 Jesus. You will never let me down. 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 Sing it out together. You will never let me Yes, oh Lord, you will never let us down. You will never let Whatever your situation may be, our God will remain to be the faithful God. Oh Jesus, 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 Jesus. At the mention of His name, devil trembles. At the mention of His name, the Red Sea divides. At the mention of His name, the diseases will be healed. Oh, the glory of God shall be upon thy people, oh God. Oh, before we sing it in Tamil,
We shall sing all together. ಉಮ್ಮೈ ನೇಸಿಕಿರೆ ಯೇಸಪ್ಪ, ನಾನು ನಿನ್ನ ಪ್ರೀತಿಸ್ತೀನಿ. ನಿನ್ನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲವೂ ಅನುಕೂಲವಾಗುವುದಕ್ಕಾಗಿ ಸ್ತೋತ್ರ ರಾಜ. Lord, we worship you today that the name of the Lord will going to be the strong tower for us, that we are going to find our refuge in you. Do something awesome, oh God. Do something powerful, oh God. Do something glorious, oh God. Hallelujah. ಯಾವುದೇ ವಾತಾವರಣಗಳ ಮಧ್ಯದಲ್ಲಿ ನೀವು ಹಾದು ಹೋಗ್ತಾ ಇದ್ರು, ದೇವ ಪ್ರಸನ್ನತೆ ಒಬ್ಬೊಬ್ಬರ ಜೀವನದಲ್ಲಿ ಈಗಲೇ ಅದ್ಭುತಗಳನ್ನು ಮಾಡಲಿ ರಾಜ. Lord, I pray for your mighty move in Jesus' name. Let there be a breakthrough right now in every life, oh Father. My nesikire, my nesikire, my nesikire. Oh Jesus, I love you, Lord. உம்மை நேசிக்கிறேன், உம்மை நேசிக்கிறேன், உம்மை நேசிக்கிறேன். என் நேசமே இயேசுவே, 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 இயேசுவே. Shout it together. இயேசுவே. We worship you, Lord. இயேசுவே. Oh, இயேசுவே. இயேசுவே. என்னை கைவிட மாட்டீர், என்னை கைவிட மாட்டீர், என்னை கைவிட மாட்டீர். ஓ, என்னை கைவிடவே மாட்டீர். என்னை கைவிட மாட்டீர். இயேசுப்பா, என்னை கைவிட மாட்டீர் ராஜா. என்னை கைவிட மாட்டீர். என்னை கைவிடவே மாட்டீர். You will never let me down. You will never let me down. Yes, oh God. You will never let me down. Pour out your hearts before God. He will never give up over your life. You will never let Yes, oh Lord, we believe that, oh God. You will never We pour out everything that we are going through, Lord. You will never You can handle our situations, oh Master. You will ಯೇಸಪ್ಪ, ಎಲ್ಲವನ್ನ ನೀವು ನೋಡ್ಕೊಳ್ಳಿ ರಾಜ. ಎಲ್ಲವನ್ನ ದೇವರ ಮುಂದೆ ಹಾಕಿ, ಹೊರೆಯುತ್ತವರೇ, ಕಷ್ಟಪಡುವವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನೆಂತ ದೇವರು ಹೇಳಿದ್ದಾರೆ. ಅಪ್ಪ, ಎಲ್ಲ ಚಿಂತೆ ಭಾರವನ್ನು ನಿಮ್ಮ ಮೇಲೆ ಹಾಕ್ತೀವಿ. ಎಲ್ಲ ವಿಚಾರಗಳಲ್ಲಿಯೂ ನಿನ್ನನ್ನೇ ನಂಬ್ತೇವೆ. ನಿನ್ನನ್ನೇ ನೋಡುವವರು ಪ್ರಕಾಶ ಹೊಂದುತ್ತಾರೆ. ಅವರ ಮುಖ ನಾಚಿಕೆಯಿಂದ ಕೆಡುವುದೇ ಇಲ್ಲ ರಾಜ. ಯಾರು ಯಾವ ಪರಿಸ್ಥಿತಿಯಲ್ಲಿ ಕೂತು ನಿನ್ನ ಹೆಸರನ್ನ ಕೂಗಿ ಕರೆದಿದ್ರು, ನಿನ್ನ ಹೆಸರಲ್ಲಿ ಬಿಡುಗಡೆ, ನಿನ್ನ ಹೆಸರಲ್ಲಿ ಅದ್ಭುತ, ಹೆಸರಲ್ಲಿ ಎಲ್ಲ ಅಸಾಧ್ಯಗಳು ಸಾಧ್ಯವಾಗುತ್ತೆ. ನಿನ್ನನ್ನು ಮೇಲೆತ್ತೀವಿ, ಘನಪಡಿಸ್ತೀವಿ, ಆರಾಧಿಸ್ತೀವಿ, ಮಹಿಮೆ ಪಡಿಸ್ತೀವಿ. ಪರಿಶುದ್ಧಾತ್ಮರ ಒಬ್ಬೊಬ್ಬರನ್ನ ಸಂತೈಸಿ, ಬಲಪಡಿಸಿ, ಗುಣಪಡಿಸಿ, ಸ್ವಸ್ಥಪಡಿಸಿ, ನಿನ್ನ ಹೆಸರಲ್ಲಿ ಒಂದು ಅದ್ಭುತ ಮಾಡಿ ಎಲ್ಲ ಘನಮಾನ ನಿನಗೆ ಕೊಡ್ತೀವಿ ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್ ಅಂಡ್ ಆಮೆನ್. ಎಲ್ಲ ಒಂದ್ಸರಿ ಚೆನ್ನಾಗಿ ಕೈ ತಟ್ಟಿ ದೇವರನ್ನು ಉನ್ನತವಾಗಿ ಘನಪಡಿಸಿ, ಅದ್ಭುತವಾದ ರೀತಿಯಲ್ಲಿ ದೇವರು ಒಬ್ಬೊಬ್ಬರನ್ನ ಆಳ್ವಿಕೆ ಮಾಡಲಿ, ಆಶೀರ್ವದಿಸಲಿ, ಎಲ್ಲರ ಜೀವನದಲ್ಲಿ ಒಂದು ಉನ್ನತವಾದ ಹೊಸ ಕಾರ್ಯವನ್ನ ದೇವರು ಪ್ರಾರಂಭಿಸಲಿ. ಆಮೆನ್. ಗಾಡ್ ಬ್ಲೆಸ್ ಯು. ನಾವೆಲ್ಲ ಅನೌನ್ಸ್ಮೆಂಟ್ಸ್ ಅನ್ನ ನೋಡೋಣ. ಈ ಲಾಕ್ಡೌನ್ ಮುಗಿಯೋವರೆಗೂ, ಈ ಎಲ್ಲ ರೂಲ್ಸ್ ಬ್ರೇಕ್ ಆಗೋವರೆಗೂ, ಅಲ್ಲಿವರೆಗೂ ನಾವೆಲ್ಲ ಆನ್ಲೈನ್ ಮೂಲಕನೇ ಸರ್ವಿಸ್ಗಳನ್ನ ನಾವು ನೋಡುವವರಾಗಿರೋಣ. ಶುಕ್ರವಾರ, ಮಂಗಳವಾರ ಫಾಸ್ಟಿಂಗ್ ಪ್ರೇಯರು, ಹಾಗೆ ಝೂಮ್ ಮೀಟಿಂಗ್ ಅಲ್ಲಿ ಕಂಟಿನ್ಯೂ ಆಗುತ್ತೆ. ಡೈಲಿ ಎಲ್ಡರ್ಸ್ ಮೀಟಿಂಗ್, ಯೂತ್ ಮೀಟಿಂಗ್, ಹಾಗೆ ರಿವೈವಲ್ ಪ್ರೇಯರ್, ಪ್ರತಿದಿನದ ಪ್ರಾರ್ಥನೆಗಳು ಝೂಮ್ ಮೀಟಿಂಗ್ ಅಲ್ಲಿನೇ ಕಂಟಿನ್ಯೂ ಆಗುತ್ತೆ. ಯಾರು ಮಿಸ್ ಮಾಡಿದ್ರೆ ಎಲ್ಲ ಜಾಯಿನ್ ಆಗಿ ದೇವರು ವಿಶೇಷವಾಗಿ ನಿಮ್ಮ ಜೀವಿತಗಳನ್ನು ಆಶೀರ್ವದಿಸಲಿ, ಉನ್ನತವಾಗಿ ದೇವರ ನಾಮ ಮಹಿಮೆ ಪಡಲಿ. ಹಾಲೆಲೂಯಾ. ಹಾಗೆಯೇ ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ಗಳನ್ನ, ನಿಮ್ಮ ಸಾಕ್ಷಿಗಳನ್ನ ನೀವು ಬರೆದು ಕಳಿಸ್ಬೇಕು ಅನ್ಕೊಳ್ಳೋದಾದ್ರೆ instrumentforjesus@gmail.com ಈ ಇಮೇಲ್ ಐಡಿಗೆ ನಿಮ್ಮ ಪ್ರೇಯರ್ ರಿಕ್ವೆಸ್ಟ್ಸ್ ಅನ್ನ, ಹಾಗೆ ನಿಮ್ಮ ಸಾಕ್ಷಿಗಳನ್ನ ನೀವು ಬರೆದು ತಿಳಿಸಿ
ನಿಮಗೋಸ್ಕರ ಸಭೆಯಾಗಿ ನಾವು ಪ್ರೇಯರ್ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ. ಆಮೆನ್, ಹಲ್ಲೆಲೂಯಾ. ಹಾಗೆ ನೀವು ದಶಂಭಾಗ ಕಾಣಿಕೆ ಕಳಿಸಬೇಕನ್ನೋದಾದ್ರೆ, ಇಫ್ ಯು ಆರ್ ಇಂಟ್ರೆಸ್ಟೆಡ್ in sending your tithes and offerings, you can go ahead, the number displayed at the screen, and you can go ahead to send the same through the phone pay or Google Pay. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಅದಕ್ಕಾಗಿ ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. Father in the heaven, we come into your mighty awesome presence in Jesus name. Lord, even as your children are so happy and joyful in giving to your kingdom, bless them abundantly, that the treasure doors of the heaven will going to open right now, and you're going to pour abundant blessings into the life of the children who are trusting you in this morning. ಯೇಸುವಿನ ನಾಮದಲ್ಲಿ ನಿನ್ನನ್ನು ನಂಬಿ ನಿನಗೆ ಕೊಡಬೇಕಂತ ಮನಸ್ಸಲ್ಲಿ ಸಂತೋಷವುಳ್ಳವರಾಗಿರುವ ಎಲ್ಲರ ಮೇಲೆ ನಿನ್ನ ಪ್ರೀತಿ ಇರುವ ಪ್ರಕಾರ ಉನ್ನತವಾಗಿ ಸ್ಥಳ ಇಡಿಸಲಾರದ ಸುವರ್ಗಳನ್ನು ಸುರಿಸಿ, ಒಬ್ಬೊಬ್ಬರ ಸ್ಥಿತಿಗಳನ್ನು ಬದಲಾಯಿಸಿ, ಕೊರತೆಗಳನ್ನು ನೀಗಿಸಿ ಉನ್ನತವಾಗಿ ನಡೆಸಬೇಕಾಗಿ ಯೇಸು ಕ್ರಿಸ್ತುವಿನ ಹೆಸರಲ್ಲಿ ಬೇಡಿ ಹೊಂದಿದ್ದೇನೆ, ಜೀವವುಳ್ಳ ತಂದೆ. ಆಮೆನ್ ಅಂಡ್ ಆಮೆನ್, ಹಲ್ಲೆಲೂಯಾ. ಎಸ್, ನಾವೆಲ್ಲ ನಮ್ಮ ಬೈಬಲ್ ಅನ್ನ ತಿರುಗಿಸೋಣ. ಎಲ್ಲ ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ದೇವರನ್ನ ಎದುರು ನೋಡಿ, ಪರಿಶುದ್ಧಾತ್ಮರೇ ನನ್ನ ಜೊತೆಲಿ ಮಾತಾಡಿ. ದೇವರು ಹೇಳುತ್ತೆ, ಪರಿಶುದ್ಧಾತ್ಮನು ಸಭೆಯೊಟ್ಟಿಗೆ ಮಾತಾಡುವುದನ್ನ ಕಿವಿಯುಳ್ಳವನು ಕೇಳಲಿ. ಎಲ್ಲ ಕಣ್ಗಳನ್ನು ಮುಚ್ಚಿ, ಲೆಟ್ ವಿ ಆಲ್ ಕ್ಲೋಸ್ ಅವರ್ ಐಸ್, bow our heads and pray. Lord, speak to us this morning. We eagerly wait upon the name of the Lord. Speak to us, O God. ಪರಿಶುದ್ಧಾತ್ಮರ ಈ ದಿನದಲ್ಲಿ ನಿನ್ನ ಸಭೆಯೊಟ್ಟಿಗೆ ನೀವೇನ್ ಮಾತಾಡ್ಬೇಕಂತಿದ್ದೀರಿ ಅಪ್ಪ, ನಿನ್ನ ದಾಸನನ್ನು ಮರೆ ಮಾಡಿ ನೀವು ಮಾತನಾಡಿ. ಒಬ್ಬೊಬ್ಬರ ಜೀವನದಲ್ಲಿ ಎಲ್ಲ ಕಟ್ಟುಗಳು ಮುರಿಯಲ್ಪಟ್ಟು ಹೊಸದಾದ ಕಾರ್ಯಗಳು ಪ್ರಾರಂಭವಾಗಲಿ. ವಾಕ್ಯ ಬೋಧಿಸುವಾಗಲೇ ಕರ್ತನ ಕರ ಆಶ್ಚರ್ಯ ಅದ್ಭುತ ಸೂಚಕ ಕಾರ್ಯಗಳ ಮೂಲಕ ವಾಕ್ಯಕ್ಕೆ ಸಾಕ್ಷಿ ಕೊಡಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್ ಅಂಡ್ ಆಮೆನ್, ಹಲ್ಲೆಲೂಯಾ. ಸೊ ಇವತ್ತು ನಾನು ನಿಮ್ಮ ಜೊತೆಯಲ್ಲಿ ಅಲ್ಪ ವಿಶ್ವಾಸ ಅಥವಾ ಅವಿಶ್ವಾಸದ ಪರಿಣಾಮ ಮತ್ತೆ ನಂಬಿಕೆಗೆ ಆಧಾರ ಅನ್ನೋದ್ರ ಬಗ್ಗೆ ನಿಮ್ ಜೊತೆಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಟುಡೇ ಐ ಆಮ್ ಗೋಯಿಂಗ್ ಟು ಶೇರ್ ಟು ಯು ವಿತ್ ದ ಬೇಸ್ ಆಫ್ ದ ಟಾಪಿಕ್ unbelieveness and its tragedy, and at the same time the source of faith which will going to be the blessing unto our lives. Amen. Yes, we'll turn our Bibles to Matthew chapter 17 verses 17. ಎಲ್ಲ ನಮ್ಮ ಬೈಬಲ್ ಅನ್ನ ಮತ್ತಾಯ 17ನೇ ಅಧ್ಯಾಯ 17ನೇ ವಾಕ್ಯಕ್ಕೆ ನಾವು ತಿರುಗಿಸೋಣ. ಮತ್ತಾಯ 17:17. Yes. ಅದಕ್ಕೆ ಯೇಸು, ಎಲ್ಲಾ ನಂಬಿಕೆ ಇಲ್ಲದಂತ ಮೂರ್ಖ ಸಂತಾನವೇ, ನಾನು ಇನ್ನೆಷ್ಟು ದಿನ ನಿಮ್ಮ ಸಂಗಡ ಇರಲಿ, ಇನ್ನೆಷ್ಟು ದಿನ ನಿಮ್ಮನ್ನು ಸಹಿಸಿಕೊಳ್ಳಲಿ, ಅವನನ್ನು ಇಲ್ಲಿ ನನ್ನ ಬಳಿಗೆ ತಕೊಂಡು ಬನ್ನಿರಿ ಅಂದನು. ಆಮೆನ್, ಹಲ್ಲೆಲೂಯಾ. ಇವತ್ತು ದೇವರು ಸ್ಪಷ್ಟವಾಗಿ ನಮ್ಮೆಲ್ಲರಿಗೂ ಒಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ. ನಂಬದೇ ಇರುವಂತದ್ದು ಒಂದು ದೊಡ್ಡ ಅಪಾಯಕ್ಕೆ ಕಾರಣವಾಗುವ ವಿಷಯ. ಎಲ್ಲ ನಿಮ್ಮ ಪಕ್ಕದಲ್ಲವ್ರನ್ನ ತಿರುಗಿ ವಿಶ್ ಮಾಡಿ ಹೇಳಿ, ನಂಬುವವನಾಗಿರು, ನಂಬದವನಾಗಿರಬೇಡ. ಹಲ್ಲೆಲೂಯಾ. Be always the person who trusts the God, but never be a person who doubts or who have the condemnation in the heart. Hallelujah. ದೇವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಈ ಅಲ್ಪ ವಿಶ್ವಾಸ, ನಂಬಿಕೆ ಇಲ್ಲದೆ ಇರುವಂತದ್ದು, ಅವಿಶ್ವಾಸ ನಮ್ಮ ಜೀವನದಲ್ಲಿ ದೊಡ್ಡ ಅಪಾಯಗಳಿಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ಏನ್ ಘಟನೆ ನಡೆದಿದೆ? ಒಂದು ವ್ಯಕ್ತಿ ತನ್ನ ಮಗನನ್ನ ಬಹಳ ಕಷ್ಟಪಡ್ತಾ ಇದ್ದಾನೆ ಅಂತೇಳಿ ಶಿಷ್ಯರ ಬಳಿಗೆ ಕರ್ಕೊಂಡು ಬರುವಾಗ ಪ್ರೇಯರ್ ಮಾಡಿ ಆ ಇದ್ದಂತ ಸಮಸ್ಯೆನ ಸಾಲ್ವ್ ಮಾಡಕ್ಕೆ ಶಿಷ್ಯರ ಕೈಲಿ ಆಗ್ಲಿಲ್ಲ. ಈಗ ಯೇಸುಸ್ವಾಮಿ ಅವರನ್ನು ನೋಡಿ ಹೇಳ್ತಾರೆ, ಇನ್ನೆಷ್ಟು ದಿನ ನಾನು ನಿಮ್ ಜೊತೆಲಿರ್ಲಿ, ಎಷ್ಟು ದಿನ ನಿಮ್ಮನ್ನ ಸಹಿಸಿಕೊಳ್ಳಿ. It will become very difficult to Jesus to bear us if we are unfaithful or we are in the less faith in the name of the Lord. Amen. ಯೇಸುವಿನ ಹೆಸರಲ್ಲಿ ದೇವರಲ್ಲಿ ನಮ್ಮ ನಂಬಿಕೆ ಕಡಿಮೆ ಆದ್ರೆ, ಆ ನಂಬಿಕೆ ಇಲ್ಲದೆ ಇರೋ ವಾತಾವರಣ ಹ್ಯಾಂಡಲ್ ಮಾಡೋದಕ್ಕೆ ದೇವರಿಗೆ ಅದು ಮನಸ್ಸಿಗೆ ಮುಜುಗರವಾಗಿಯೂ ಕಷ್ಟಕರವಾಗಿ ಅನ್ನಿಸುತ್ತೆ. ಯಾಕಂದ್ರೆ ನಂಬಿಕೆ ಇಲ್ಲದಿರ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ. ಹಲ್ಲೆಲೂಯಾ. ಆ ವಾಕ್ಯದ ಮುಂದಿನ ಭಾಗ ನಾವು ನೋಡುವಾಗ ಅಲ್ಲಿ ಏನಾಯ್ತಂತ ಶಿಷ್ಯರಿಗೆಲ್ಲ ಒಂದು ಆಶ್ಚರ್ಯ ಆಯ್ತು. ಇವಾಗ ಹೇಳಿ ನಿಮ್ಮ ಪಕ್ಕದಲ್ಲಿ, ಈ ವರ್ಷ ಅಭಿವೃದ್ಧಿಯ ವರ್ಷ, ಈ ವರ್ಷ ನಾವು ಫಲಭರಿತವಾಗಿರುವಂತ ವರ್ಷ. ಹಾಗಾಗಿರ್ಬೇಕಾದ್ರೆ ನಾವು ನಂಬುವುದು ಅವಶ್ಯವಾದ ಕಾರ್ಯ.
ಈ ತಿಂಗಳು ನಾವು ದೇವರನ್ನ ನಂಬುವ ತಿಂಗಳು, ದೇವರನ್ನೇ ನಂಬುವ ತಿಂಗಳಂತ ಡಿಕ್ಲೇರ್ ಮಾಡಿದೀವಿ. ಹಾಗೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ವಾಕ್ಯ ನೋಡ್ತಾ ಇದೀವಿ. ಇವತ್ತು ಸ್ಪಷ್ಟವಾಗಿ ಅವಿಶ್ವಾಸ, ಅದರ ಪರಿಣಾಮ, ನಂಬಿಕೆಗೆ ನಮಗಿರುವ ಆಧಾರ, ಆ ಎರಡರ ಮಧ್ಯೆ ಇರುವ ವ್ಯತ್ಯಾಸ ಜೀವನದಲ್ಲಿ ಆಗಿರುತ್ತೆ ಅಂತ ನಾವು ತಿಳ್ಕೊಳ್ತಾ ಇದೀವಿ. ಇಲ್ಲಿ ದೇವರು ವಾಕ್ಯತೆ, ಶಿಷ್ಯರು ಯೇಸು ಸ್ವಾಮಿ ಜೊತೆಲಿದ್ದಾರೆ, ಅವ್ರ ಜೊತೆಲಿ ಸೇವೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಎಲ್ಲ ವಾತಾವರಣ ಅನುಕೂಲವಾಗಿದ್ರು ಅವರ ನಂಬಿಕೆ ಕಮ್ಮಿ ಆಗಿರೋದ್ರಿಂದ ಅವ್ರ ಕೈಲಿ ಸೇವೆ ಮಾಡಕ್ ಆಗ್ತಾ ಇಲ್ಲ, ಅವರ ಸ್ಥಾನಕ್ಕೆ ನ್ಯಾಯ ಕೊಡಕ್ ಆಗ್ತಾ ಇಲ್ಲ, ಅವ್ರು ಮಾಡಬೇಕಾಗಿರೋ ಯಾವ್ದ್ರಲ್ಲೂ ಜಯವಾಗಿಲ್ಲ, ಅವರು ವೀಕ್ ಆಗಿದ್ದಾರೆ. ಹಲ್ಲೆಲೂಯಾ. ಏನಂತ ನಾವು ವಾಕ್ಯ ಓದೋಣ. ವಿ ಶಲ್ ರೀಡ್ ಫ್ರಮ್ 19th verse. ತರುವಾಯ ಶಿಷ್ಯರು ಏಕಾಂತವಾಗಿ ಯೇಸುವಿನ ಬಳಿಗೆ ಬಂದು ಅದನ್ನು ಬಿಡಿಸಲಿಕ್ಕೆ ನಮ್ಮಿಂದ ಯಾಕೆ ಆಗಲಿಲ್ಲವೆಂದು ಕೇಳಲು ಆತನು ಅವರಿಗೆ, ನಿಮ್ಮ ನಂಬಿಕೆ ಕಡಿಮೆಯಾಗಿರುವುದರಿಂದಲೇ ಆಗಲಿಲ್ಲ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗೆ ಇರುವುದಾದರೆ ನೀವು ಈ ಬೆಟ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹೋಗು ಎಂದು ಹೇಳಿದರು, ಅದು ಹೋಗುವುದು, ಮತ್ತು ನಿಮ್ಮ ಕೈಯಿಂದಾಗದಂತದ್ದು ಒಂದು ಇರುವುದಿಲ್ಲ ಅಂದರು. ಹಲ್ಲೆಲೂಯಾ. ಸೊ ಈ ಬೆಳಗಿನ ಸಮಯದಲ್ಲಿ ದೇವರು ನಮಗೊಂದು ಚಾಲೆಂಜ್ ಅನ್ನು ಮುಂದೆ ಇಡ್ತಾ ಇದ್ದಾರೆ. ನಂಬುವವನಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ, ನಂಬದೇ ಇರುವವನಿಗೆ ಸಾಧ್ಯವಾಗೋದು ಯಾವುದೂ ಇಲ್ಲ. ಹಲ್ಲೆಲೂಯಾ. ದೇವರು ಸ್ಪಷ್ಟವಾಗಿ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ಶಿಷ್ಯರಿಗೆ ಮನಸ್ಸಿಗೆ ಒಂದು ದುಃಖ ಆಯ್ತು, ಅವ್ರಿಗೆ ಅರ್ಥ ಆಯ್ತು, ಏನೋ ನಾವು ತಪ್ಪು ಮಾಡಿದೀವಿ, ಅದಕ್ಕೆ ನಮ್ಮ ಕೈಲಿ ಏನೋ ಮಾಡಕ್ ಆಗ್ತಾ ಇಲ್ಲ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಯೇಸು ಸ್ವಾಮಿ ಒಬ್ಬರೇ ಹೋಗಿ ಕೇಳ್ತಾರೆ, ಅಲ್ಲ ನಾವು ನಿಮ್ ಜೊತೆಲೇ ಇದೀವಿ, ನಾವು ಅಷ್ಟೊತ್ತನ್ನ ಕಷ್ಟಪಟ್ಟು ಮಾಡಕ್ ಆಗದೆ ಇರೋದನ್ನ ನೀವು ಒಂದೇ ಒಂದು ನಿಮಿಷದಲ್ಲಿ ಬಂದು ಮಾಡಿ ಆ ದೆವ್ವವನ್ನು ಓಡಿಸ್ಬಿಟ್ರಲ್ಲ, ಏನ್ ನಮ್ಮಲ್ಲಿರುವ ಕೊರತೆ, ಏನ್ ಕಾರ್ಯದಿಂದ ನಮ್ಗೆ ಹಿಂಗಾಯ್ತು ಅಂತ ಕೇಳುವಾಗ ಯೇಸು ಸ್ವಾಮಿ ಹೇಳ್ತಾರೆ, ನಿಮ್ ನಂಬಿಕೆ ಕಡಿಮೆ ಆಗಿರೋದ್ರಿಂದಾನೇ ನಿಮಗೆ ಕೆಲಸ ಆಗ್ಲಿಲ್ಲ. ಇವತ್ತು ನಾನ್ ನಿಮಗೆ ಚಾಲೆಂಜ್ ಮಾಡಿ ಹೇಳ್ತೀನಿ, ಈ ವರ್ಷ ಅಭಿವೃದ್ಧಿಯ ವರ್ಷ, ಈ ವರ್ಷ ಫಲಭರಿತವಾಗಿರುವ ವರ್ಷ, ಈ ವರ್ಷ ದ ಇಯರ್ ಆಫ್ ಸಕ್ಸಸ್. ಹಲ್ಲೆಲೂಯಾ. ಆದ್ರೆ ಅದರ ಮಧ್ಯದಲ್ಲಿಯೂ ಎಲ್ಲೋ ಒಂದು ಕಡೆ ನಾವಿನ್ನೂ ಸೋಲ್ತಾ ಇದೀವಿ, ಇನ್ನೂ ಫೈಲ್ಯೂರ್ ಆದ ಜೀವಿತವನ್ನ ನಡೆಸ್ತಾ ಇದೀವಿ, ಇನ್ನೂ ಎಲ್ಲೋ ಒಂದು ಕಡೆ ನಾವು ತೃಪ್ತಿಕರವಾದ ಜೀವಿತ ಜೀವಿಸುವುದಕ್ಕೆ, ನಾವು ಮಾಡ್ಬೇಕಂದಿರೋ ಕಾರ್ಯಗಳನ್ನ ಮಾಡುವುದಕ್ಕೆ ನಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ನಾವು ನಂಬಿಕೆಯಲ್ಲಿ ಕಡಿಮೆ ಆಗ್ತಾ ಇದೀವಿ. ಹಲ್ಲೆಲೂಯಾ. Touch your neighbor and say, live a victorious life. Amen. ಎಲ್ಲ ನಿಮ್ಮ ಪಕ್ಕದಲ್ಲವ್ರು ನೋಡಿ ಹೇಳಿ, ಜಯದ ಜೀವಿತವನ್ನ ಜೀವಿಸು. ಸೋತು ಕೊರಗಿ ಅದೇ ನರಳಾಟ ಕಣ್ಣೀರಲ್ಲಿ ಸೋಲೊಪ್ಪಿಕೊಂಡು ಜೀವನ ಮಾಡೋದಕ್ಕೆ ನಿನ್ನ ಯೇಸು ಕರೀಲಿಲ್ಲ. ಹಲ್ಲೆಲೂಯಾ. ಆಮೆನ್. ಎಸ್, ಆ ವಾಕ್ಯ ನಾವು ಮುಂದೆ ಹಾಗೆ ಕಂಟಿನ್ಯೂ ಮಾಡೋಣ. ಸೊ ಒಂದು ವ್ಯಕ್ತಿ ನಂಬಿಕೆಯಲ್ಲಿ ಕಮ್ಮಿ ಆಗಿದಾನಂದ್ರೆ ಅವನು ಕುಸಿತಾ ಇದ್ದಾನೆ, ಹಿಂಜರಿತಾ ಇದ್ದಾನೆ, ಅವನು ಕಾರ್ಯಗಳನ್ನ ಹ್ಯಾಂಡಲ್ ಮಾಡಕ್ಕಾಗದಿರ ಸೋಲೊಪ್ಕೊಳ್ತಾ ಇದ್ದಾನೆ, ಅವನ ಜೀವನದ ಆಶೀರ್ವಾದಗಳನ್ನ ಮಿಸ್ ಮಾಡಿಕೊಂಡು ಕೊರಗುವ ಬಹಳ ಕುಗ್ಗಿ ಹೋದ ಜೀವಿತವನ್ನ ಜೀವಿಸ್ತವನಾಗಿ ಅವನು ಇರ್ತಾನೆ. ಆದ್ರೆ ದೇವ್ರ ವಾಕ್ಯ ಹೇಳ್ತಾ ಇದೆ, ಅದಕ್ಕೆ ನಾವು ಏನ್ ಮಾಡಬೇಕು? 2 Corinthians 3rd chapter 16th verse. ಕೊರಿಂಥರಿಗೆ ಬರೆದಂತಹ 2ನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಾಕ್ಯವನ್ನ ನಾವು ಓದೋಣ. ಅವರ ಹೃದಯವು ಕರ್ತನ ಕಡೆಗೆ ತಿರುಗಿಕೊಂಡಾಗಲೇ ಆ ಮುಸುಕು ತೆಗೆಯಲ್ಪಡುವುದು. ಆ ಕರ್ತನು ದೇವರಾತ್ಮನೇ. ಹಲ್ಲೆಲೂಯಾ. ಇವಾಗ ಹೇಳಿ, ಆ ಕಡೆ ಈ ಕಡೆ ನಾವೆಲ್ಲ ನಂಬಬೇಕು, ಆದ್ರೆ ನಂಬೋದಕ್ಕೆ ಮೊದಲು ನಾವು ದೇವ್ರ ಕಡೆ ತಿರ್ಕೋಬೇಕು. ನಂಬಿಕೆಗೆ ಬೇಸ್ ಏನು? ಯಾವ ತರ ಮನುಷ್ಯ ದೇವರನ್ನ ನಂಬೋದಕ್ಕೆ ಸಾಧ್ಯ ಅಂತ ನಾನು ಇವತ್ತು ನಿಮ್ ಜೊತೆಲಿ ಒಂದು 5-6 ಪಾಯಿಂಟ್ಗಳನ್ನ ಹಂಚ್ಕೊಳ್ತೀನಿ. ಬಹಳ ಮುಖ್ಯವಾಗಿ ನಾವು ದೇವರನ್ನ ನಂಬಬೇಕಾದ್ರೆ ನಮಗೆ ದೇವರಿಗೆ ಮತ್ತೆ ಒಂದು ಮುಸುಕು ಹೊರಟೋಗ್ಬೇಕು. ಏನಾ ಮುಸುಕು? ಲೋಕದಲ್ಲಿರುವ ಆಲೋಚನೆಗಳು, ನಮ್ಮ ಸ್ವಂತ ಬುದ್ಧಿ, ಜನಗಳು ಹೇಳ್ಕೊಡುವಂತ ಕಾರ್ಯ, ಲೋಕದಲ್ಲಿರುವ ಎಲ್ಲ ಸಂಪ್ರದಾಯಗಳು, ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನ ದಾರಿ ತಪ್ಪಿಸುವ ಕಾರ್ಯಗಳು, ಲೋಕದ ಮೇಲೆ ಆಸೆ, ಎಲ್ಲ ವಿಧವಾದ ಚಪಲಗಳು, ಸಕಲ ವಿಧವಾದ ಚಟಗಳು, ಅದೇ ರೀತಿಯಲ್ಲಿ ಭಯ, ಆತಂಕ, ಒತ್ತಡಗಳು, ಪ್ರೆಷರ್ ಆದ ಸಿಚುವೇಶನ್ಗಳು ನಮ್ಮನ್ನ ದೇವರ ಮೇಲೆ ಫೋಕಸ್ ಮಾಡಕ್ಕೆ ಬಿಡದಿರಾ ನಮ್ಮನ್ನ ಎಲ್ಲದಲ್ಲಿ ಡಿಸ್ಟ್ರಾಕ್ಟ್ ಮಾಡುತ್ತೆ, ಡಿಸ್ಟರ್ಬ್ ಮಾಡುತ್ತೆ, ನಮ್ಮನ್ನ ಗಲಿಬಿಲಿಯಾದ ವಾತಾವರಣಕ್ಕೆ ಕರ್ಕೊಂಡು ಹೋಗ್ಬಿಡುತ್ತೆ. ಹಲ್ಲೆಲೂಯಾ. ಆಮೆನ್. ಅಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಓದುವ ವಾಕ್ಯವನ್ನ, ಅವರ ಹೃದಯವು ಕರ್ತನ ಕಡೆಗೆ ತಿರುಗಿಕೊಂಡಾಗಲೇ ಆ ಮುಸುಕು ತೆಗೆಯಲ್ಪಡುವುದು. ಎಲ್ಲ ನಿಮ್ಮ ಪಕ್ಕದಲ್ಲವರಿಗೆ ಹೇಳಿ, ನೀವು ಸ್ವಲ್ಪ ದೇವರ ಕಡೆ ತಿರ್ಕೊಳ್ಳಿ. ಎಲ್ಲ ನಿಮ್ಮ ಪಕ್ಕದಲ್ಲವ್ರನ್ನ ವಿಶ್ ಮಾಡಿ ಹೇಳಿ, ನೀವು ಸ್ವಲ್ಪ ದೇವರ ಕಡೆ ತಿರ್ಕೊಳ್ಳಿ.
ಅವ್ರು ನಿಮ್ ಜೊತೆ ಏನೋ ಮಾತಾಡ್ಬೇಕಂತಿದ್ದಾರೆ, ಅವ್ರು ನಿಮ್ ಲೈಫ್ ಬಗ್ಗೆ ಇಂಟ್ರೆಸ್ಟ್ ಆಗಿದ್ದಾರೆ, ಅವ್ರು ನಿಮ್ಗೆ ಏನೋ ಒಳ್ಳೊಳ್ಳೆ ಸೀಕ್ರೆಟ್ಸ್ ಅನ್ನ ಹೇಳ್ತಾ ಇದ್ದಾರೆ, ನಿಮ್ ಲೈಫ್ ನ ಟರ್ನ್ ಮಾಡೋದಕ್ಕೆ ದೇವ್ರು ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ನಾವಾದ್ರೂ ದೇವ್ರ ಕಡೆ ಇಲ್ಲಿಲ್ಲ, ನಾವೆಲ್ಲೋ ಬೇರೆ ಕಡೆ ಕೂತ್ಕೊಳ್ತಾ ಇದೀವಿ. ಹಲ್ಲೆಲೂಯಾ. ಅದಕ್ಕೆ ಎಲ್ಲ ಮಕ್ಕಳು ಬ್ಲಾಕ್ ಬೋರ್ಡ್ ಕಡೆ ತಿರ್ಕೊಂಡು ಪಾಠ ಕೇಳಬೇಕು. ಮಕ್ಕಳು ಮೇಸ್ಟ್ರ ಕಡೆ ಬಿಟ್ಟು ಬಾಗಲ್ ಕಡೆ ತಿರ್ಕೊಂಡ್ರೆ, ಕಿಟಕಿ ಕಡೆ ತಿರ್ಕೊಂಡು ನೋಡ್ತಾ ಇದ್ರೆ ನಿಜವಾಗ್ಲೂ ಫಸ್ಟ್ ಕ್ಲಾಸ್ ಅಲ್ಲಿ ಅವರು ಫೇಲ್ ಆಗಿರ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಕಾರಣ ಏನಂದ್ರೆ ಅವರು ಪಾಠ ಕೇಳಿಲ್ಲ, ಮಾಸ್ಟರ್ ನೋಡಿಲ್ಲ, ಪ್ರಪಂಚದಲ್ಲಿರುವ ಸ್ವಾದಿಷ್ಟವಾದ ಕಾರ್ಯಗಳನ್ನ ಅನುಭವಿಸ್ತಾ ಇರ್ತಾರೆ. ಹಲ್ಲೆಲೂಯಾ. ಎಲ್ಲ ನಿಮ್ ಪಕ್ಕದಲ್ಲಿ ಅವ್ರು ನೋಡಿ ಹೇಳಿ, ನಾನ್ ಇವತ್ತಿಂದ ನಾನ್ ದೇವ್ರ ಕಡೆಗೆ ತಿರ್ಕೊಳ್ತೀನಿ. ಹಲ್ಲೆಲೂಯಾ. ಎಲ್ಲ ವ್ಯಾಪಾರ, ಎಲ್ಲ ದುಡ್ಡು, ಸ್ನೇಹಿತರು, ಬಂಧುಗಳು, ಪಾರ್ಟಿ, ಮಜಾ, ಸುತ್ತಾಡೋದು, ಕೆಲಸಕ್ಕೆ ಬಾರದಂತ ಎಲ್ಲ ಲೋಕದ ಕೆಲಸ ಕಾರ್ಯಗಳ ಕಡೆಯಿಂದ ನಾನ್ ನನ್ನ ಜೀವಿತವನ್ನ ಆಶೀರ್ವದಿಸುವುದಕ್ಕೆ ನನ್ನ ಆರಿಸಿ ಕರೆದಿರುವ ದೇವರ ಕಡೆಗೆ ನಾನು ತಿಳ್ಕೊಳ್ತೀನಿ. ನನ್ನ ಜೀವನ ಇದ್ದ ಹಾಗಿರಲ್ಲ, ದೇವರು ಹೊಸದನ್ನ ನನ್ನ ಜೀವನದಲ್ಲಿ ಮಾಡ್ತಾರೆ. Hallelujah. Touch your neighbor and say, I am going to turn my heart toward my Creator, who is going to change my life and turn my life into the perfect destiny for the glory of the Master in Jesus' name. Hallelujah. Amen. ಆದ್ರೆ ವಾಕ್ಯ ಹೇಳ್ತಾ ಇದೆ, ಆ ಮುಸುಕು ನಾವು ತೆಕ್ಕೊಳ್ಳೋಕ್ಕಾಗಲ್ಲಂತೆ, ಆ ಮುಸುಕಿನ ಪರಿಶುದ್ಧಾತ್ಮರು ತೆಗಿಬೇಕು. Hallelujah. Shall we all lift our hands and pray? ಎಲ್ಲ ಕೈಗಳನ್ನೆತ್ತಿ ನಾವು ಪ್ರಾರ್ಥನೆ ಮಾಡೋಣ. ಯೇಸುವೇ, ಆ ಮುಸ್ಕಾಗಿ ನಮ್ಮನ್ನ ನಿಮ್ಮಿಂದ ಸಪರೇಟ್ ಮಾಡ್ತಾ ಇರುವ ಯಾವ ಕಾರ್ಯ ಇದ್ರು, ನಮ್ಮನ್ನ ನಿಮ್ಮಿಂದ ಅಗಲಿಸುವಂತ ಕಾರ್ಯಗಳು ಯಾವುದೇ ಇದ್ರು ಇವತ್ತೇ ತೆಗೆದಾಕಿ, ಉನ್ನತವಾಗಿ ನಮ್ಮ ಹೃದಯಗಳು ನಿನ್ ಕಡೆ ತಿರುಗುವುದಕ್ಕೆ ಸಹಾಯ ಮಾಡಿ, ನಮ್ಮ ಹೃದಯಗಳನ್ನ ನಿಮ್ಮ ಕಡೆಗೆ ತಿರುಗಿಸಿ ನಿನ್ನೊಟ್ಟಿಗಿನ ಅನ್ಯೋನ್ಯತೆಗೆ ನಮ್ಮನ್ನ ಸೇರಿಸಬೇಕಾಗಿ ಯೇಸುವಿನ ಹೆಸರಲ್ಲಿ ಬೇಡ್ತೀವಿ, ಜೀವವುಳ್ಳ ತಂದೆ. Amen. So we have less time, though we'll move forward, but we need to deal with the things which are separating us from the presence of God. ನಮ್ಮ ಹೃದಯಗಳನ್ನ ದೇವರ ಕಡೆಯಿಂದ ಪಕ್ಕಕ್ಕೆ ತಳ್ಕೊಂಡು ಹೋಗುವ ಎಲ್ಲಾ ಕಾರ್ಯಗಳ ಜೊತೆಯಲ್ಲಿ ನಾವು ಬಹಳ ಸೀರಿಯಸ್ ಆಗಿ ಹೋರಾಡುವ ಅವಶ್ಯಕತೆ ಇದೆ. ಅದರಿಂದ ನಾವು ಬಿಡುಗಡೆ ಆಗಬೇಕು. Amen. Yes, ನಾವು ಹಾಗೆ ಮುಂದೆ ಹೋಗೋಣ. Ephesians chapter 2 verses 8. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಾಕ್ಯಕ್ಕೆ ನಮ್ಮ ಬೈಬಲ್ ಅನ್ನು ತಿರುಗಿಸೋಣ. ಸೊ ಮುಖ್ಯವಾಗಿ ಎಲ್ಲ ತಿಳ್ಕೊಳ್ಳಿ, ನಂಬಿಕೆ ನಮ್ಮ ಹೃದಯದಲ್ಲಿ ಉತ್ಪತ್ತಿ ನಮ್ಮಷ್ಟಕ್ಕೆ ನಾವೇ ಮಾಡ್ಕೊಳಕ್ಕಾಗಲ್ಲ. ಅದು ಯಾವ ಫ್ಯಾನ್ಸಿ ಸ್ಟೋರ್ ಅಲ್ಲಿ ಸಿಕ್ಕಲ್ಲ, ಯಾವ ಮಾಲ್ ಅಲ್ಲಿ ಸಿಕ್ಕಲ್ಲ, ಯಾವ ಟೋಕನ್ ಟಿಕೆಟ್ ಅದಕ್ಕೆ ಸಿಕ್ಕಲ್ಲ. ನಂಬಿಕೆ ಅದು ನಮ್ಮಷ್ಟಕ್ಕೆ ನಾವೇ ಕೊಂಡುಕೊಂಡು ಸಂಪಾದಿಸಿಕೊಳ್ಳೋ ವಸ್ತು ಅಲ್ಲ, ಅದು ದೇವರ ಕೃಪೆಯಿಂದ ನಮ್ಗೆ ಬರೋ ಉಡುಗೊರೆಯಾಗಿದೆ. ಇಂಗ್ಲಿಷ್ ಬೈಬಲ್ ಸೇಸ್ faith is a gift by the grace of our Lord Jesus Christ. Hallelujah. ಓದುವ ವಾಕ್ಯನ go ahead and read. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. Hallelujah. Yes. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, Yes. ಅದು ದೇವರ ವರವೇ. ಎಲ್ಲ ಪಕ್ಕದಲ್ಲವರಿಗೆ ಹೇಳಿ, ರಕ್ಷಣೆ ನಮ್ಮ ಸ್ವಂತ ಸಂಪಾದನೆ ಅಲ್ಲ, ಅದು ನಮ್ಮ ಪುಣ್ಯ ಕ್ರಿಯೆಗಳಿಂದ ಅಲ್ಲ, ಎಲ್ಲಿಂದನೋ ಕೊಂಡ್ಕೊಂಡ್ ಬರಕ್ಕೆ ಸಾಧ್ಯ ಇಲ್ಲ, ಅದು ದೇವರ ಕೃಪೆಯಿಂದ ನಮ್ಗೆ ಸಿಕ್ಕಿರೋ ವರವಾಗಿದೆ. Touch your neighbor and say, the gift of faith is so precious in our life. It's only by the grace of our Lord Jesus Christ. Hallelujah. ಕೃಪೆಯಿಂದ ನಾವು ದೇವರ ವರವಾಗಿರುವ ನಂಬಿಕೆಯನ್ನ ಹೊಂದುವವರಾಗಿ ನಾವು ಇರಬೇಕು. ನಾವು ಓದುವ ಹಾಗೆ ಇಬ್ರಿಯರು 12:2, Hebrews chapter 12 verses 2. ಎಲ್ಲ ನಿಮ್ಮ ಪಕ್ಕದಲ್ಲಿ ಅವ್ರಿಗೆ ಹೇಳಿ, ಅವ್ರ ಕೃಪೆಯಿಂದ ನಂಗೆ ನಂಬಿಕೆ ಎಂಬ ಗಿಫ್ಟ್ ಸಿಗ್ಲಿ. Hallelujah. Touch your neighbor and say, let you receive the gift of grace by the Lord Almighty for the glory of Jesus Christ. Amen. Yes. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರ ಚಿತ್ತದಿಂದ ಓಡೋಣ. ಎಲ್ಲ ಪಕ್ಕದಲ್ಲವರಿಗೆ ಹೇಳಿ, ನಾವು ಓಡ್ತಾ ಇದೀವಿ, ನಮ್ಮ ಲೈಫ್ ಅಲ್ಲಿ ನಾವು ಓಡ್ತಾ ಇದೀವಿ. ಆ ಓಟ ಯಾವುದೇ ಕಾರಣಕ್ಕೂ ನಿಲ್ಲಿಸಕ್ಕೆ ಸಾಧ್ಯ ಇಲ್ಲ. ಆದ್ರೆ ಓಟ ಸೋಲಿನ ಓಟವಾಗಿರಬಾರದು, ಬಿಟ್ಟುಕೊಡುವ ಓಟವಾಗಿರಬಾರದು, ಎಲ್ಲೋ ಒಂದು ಕಡೆ ಸೋಲು ಒಪ್ಪಿಕೊಂಡು ನಾವು ಓಡಬಾರದು, ಬೇರೆಯವರು ಯಾರನ್ನೋ ಗೆಲ್ಲಿಸಕ್ಕೆ ನಾವು ಓಡಬಾರದು. ನಾವು ನಮ್ಮ ಓಟದಲ್ಲಿ ಗೆಲ್ಲುವವರಾಗಿ ಸ್ಥಿರ ಚಿತ್ತದಿಂದ ನಾವು ಓಟವನ್ನು ಓಡುವವರಾಗಿರಬೇಕು. Hallelujah. ಇವಾಗ ಹೇಳಿ, ಅನೇಕ ಪ್ರವಾದಿಗಳು ಬಂದ್ರು, ಅನೇಕ ರೀತಿಯಾದಂತ ಜನಗಳು ಬಂದ್ರು, ಅನೇಕ ಸೇವಕರು ಬಂದ್ರು, ಆದ್ರೆ ಅವ್ರು ಯಾರು ನಂಬಿಕೆಯನ್ನ ಹುಟ್ಟಿಸುವ ಕೆಲಸವನ್ನ ಮಾಡಲಿಲ್ಲ, ಅವ್ರ ನಂಬಿಕೆಯನ್ನ ಕಾಪಾಡ್ಕೊಳ್ಳೋ ಕೆಲಸವನ್ನ ಮಾಡಿದ್ರು.
ಆದ್ರೆ ಬೈಬಲ್ ಹೇಳ್ತಾ ಇದೆ ಆತನು ನಂಬಿಕೆಯನ್ನು ಹುಟ್ಟಿಸುವವನು ಅದನ್ನು ಪೂರೈಸುವ ದೇವರು ಆಗಿದ್ದಾನೆ. ಅವರ್ ಗಾಡ್, ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ is the author and finisher of the faith. He is the originator, he is the inaugurator, he is the source and he is the causer of our faith. Hallelujah. ಎಲ್ಲ ಪಕ್ಕದಲ್ಲಿರೋರಿಗೆ ಹೇಳಿ, ನೀನು ಯೇಸುವನ್ನೇ ನೋಡಿದ್ರೆ ನಂಬಿಕೆ ನಿನ್ನ ಹೃದಯದಲ್ಲಿ ಹಾಗೇ ಹುಟ್ಟುತ್ತೆ, ಅದು ಪೂರ್ಣವಾಗಿ ಸಾಕಾರವಾಗುತ್ತೆ. Hallelujah. ಒಂದೇ ಒಂದು ಸೋರ್ಸ್, ಜೀಸಸ್ ಕ್ರೈಸ್ಟ್. Hallelujah. ನೀವು ಪ್ರೇಯರ್ ಮಾಡಿ ದೇವರ ಸಮ್ಮುಖದಲ್ಲಿ ಸಮಯ ಕಳಿಬೇಕು, ದೇವರ ವಾಕ್ಯವನ್ನು ಓದುವವರಾಗಿರಬೇಕು, ದೇವರಾಗಿ ಯೇಸು ಕ್ರಿಸ್ತುವಿನ ಅನ್ಯೋನ್ಯತೆಯಲ್ಲಿ ನೀವು ಇರುವವರಾಗಿರಬೇಕು. ಅವಾಗ ಬೈಬಲ್ ಹೇಳುತ್ತೆ ನಿಮ್ಮ ಹೃದಯದಲ್ಲಿ ನಂಬಿಕೆ ಹೊಸದಾದ ರೀತಿಯಲ್ಲಿ ಹುಕ್ಕಿ ಹರಿಯುವುದಕ್ಕೆ ಸಾಧ್ಯವಾಗುತ್ತೆ. Hallelujah. ಎಲ್ಲ ನಿಮ್ಮ ಪಕ್ಕದಲ್ಲಿ ಹೇಳಿ, ಅವಮಾನದಲ್ಲಿ ಇರ್ಬೋದು, ಎಲ್ಲ ಮುಗಿದೋಯ್ತು ಅಂತ ಅನ್ನಿಸ್ತಾ ಇರ್ಬೋದು, ಎಲ್ಲ ಫೇಲ್ಯೂರ್ ಆಗಿರ್ಬೋದು, ಎಲ್ಲ ಸೋತೋಗಿರ್ಬೋದು, ಯಾವುದನ್ನು ಹ್ಯಾಂಡಲ್ ಮಾಡಕ್ಕಾಗ್ದಿರ ನೀವು ಒದ್ದಾಡ್ತಾ ಇರ್ಬೋದು. ಯೇಸುವನ್ನ ಅಪಾಯಿಂಟ್ಮೆಂಟ್ ತಗೊಂಡು ಭೇಟಿ ಮಾಡಿ ಏಕಾಂತವಾಗಿ ಹೋಗಿ ಬಾಗ್ಲಾಕಿ ಯೇಸುವನ್ನ ಕೇಳಿ, ಅವಾಗ ನಿಮಗೆ ಸಿಕ್ಕೋ ಉತ್ತರ ನಿನ್ನ ನಂಬಿಕೆ ಕಡಿಮೆ ಆಗಿದೆ. Hallelujah. ಈಗ ನಂಬಿಕೆ ಜಾಸ್ತಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ಅದೇ ದೇವರು ನಿಮ್ಮ ಮೂಲಕ ಅದ್ಭುತಗಳನ್ನು ಮಾಡುವುದಕ್ಕೆ ಅವರು ಶಕ್ತರಾಗಿದ್ದಾರೆ. Hallelujah. Amen and amen. Yes. ಆ ವಾಕ್ಯದ ಎರಡನೇ ಅರ್ಥ ಬಂದು ಯೇಸು ಸ್ವಾಮಿ ನಮಗೊಂದು ಪರ್ಫೆಕ್ಟ್ ಆದ ಎಕ್ಸಾಂಪಲ್ ಆಗಿದ್ದಾರೆ. ಆ ವಾಕ್ಯನ ಹಾಗೆ ನೀವು ಮುಂದೆ ಓದಿದ್ರೆ ಆ ವಾಕ್ಯ ಹೇಳುತ್ತೆ, ತಾನು ಅನುಭವಿಸಬೇಕಾದಂತ ಎಲ್ಲಾ ಪರಿಸ್ಥಿತಿ ಅವಮಾನಗಳನ್ನ ತನಗಾಗಿ ಮುಂದೆ ಇಟ್ಟಿದ್ದಂತ ಶ್ರೇಷ್ಠವಾದ ಪದವಿಯ ನಿಮಿತ್ತ ಅವರು ಮೌನವಾಗಿ ಸಹಿಸಿಕೊಂಡ್ರು, ಅದನ್ನ ಜಯಿಸಿದ್ರು. ತಂದೆಯ ಬಲಭಾಗದಲ್ಲಿ ಸಿಂಹಾಸನದ ಮೇಲೆ ಅವರು ಕೂತಿದ್ದಾರೆ, ಅವರು ಜಯವನ್ನ ಕಂಡಿದ್ದಾರೆ. Hallelujah. Let me read that verse. Continue. ಆತನು ತನ್ನ ಮುಂದೆ ಇಟ್ಟಿದ್ದ ಸಂತೋಷಕ್ಕೋಸ್ಕರ, ಆತನು ತನ್ನ ಮುಂದೆ ಇಟ್ಟಿದ್ದಂತಹ ಸಂತೋಷಕ್ಕೋಸ್ಕರ ಅವಮಾನವನ್ನು ಅಲಕ್ಷ್ಯ ಮಾಡಿ ಶಿಲುಬೆಯ ಮರಣವನ್ನು ಸಹಿಸಿಕೊಂಡು ದೇವರ ಸಿಂಹಾಸನದ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. Hallelujah. ಎಲ್ಲ ನಿಮ್ಮ ಪಕ್ಕದಲ್ಲಿವರೆಗೆ ಹೇಳಿ, ಸಹಿಸ್ಕೋ, ಸುಮ್ಮನೆ ಸಹಿಸ್ಕೋಬೇಡ, ಜಯಿಸ್ಕೋ. Hallelujah. ಸೊ ಈಗಿರುವಂತ ವಾತಾವರಣ ಒಂದು ವೇಳೆ ನಿಮಗೆ ಅವಮಾನಕರವಾಗಿರ್ಬೋದು, ಒಂದು ವೇಳೆ ನೋವಾಗಿರ್ಬೋದು, ಒಂದು ವೇಳೆ ವೇದನೆ ಆಗಿರ್ಬೋದು, ಕಾಯಿಲೆ ಆಗಿರ್ಬೋದು, ಎಲ್ಲರೂ ನಿಮ್ಮನ್ನ ಚೀಪ್ ಆಗಿ ತಾತ್ಸಾರವಾಗಿ ಮಾತಾಡ್ತಾ ಇರ್ಬೋದು, ನಿಮ್ ಲೈಫಲ್ಲಿ ಏನು ಒಳ್ಳೇದು ನಡೆಯೋ ತರ ವಾತಾವರಣ ಇಲ್ದಿರೇ ಇರ್ಬೋದು. ಆದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಮುಂದೆ ನಿಮಗೋಸ್ಕರ ಇಟ್ಟಿರುವ ಆಶೀರ್ವಾದದ ವಾಗ್ದಾನವನ್ನು ಎದುರು ನೋಡಿ ನಿಮ್ಮ ಜೀವನಕ್ಕೆ ದೇವರು ಮಾಡಿರುವ ಎಲ್ಲ ಪ್ಲಾನ್ ಅನ್ನ ಮನಸ್ಸಲ್ಲಿಟ್ಟು ಈಗಿನ ಕಾರ್ಯಗಳನ್ನ ಸಹಿಸಿಕೊಳ್ಳುವುದಕ್ಕೆ, ಮುಂದಿನ ಜಯಿಸಿಕೊಳ್ಳುವುದಕ್ಕೆ ದೇವರಲ್ಲಿ ನಂಬಿಕೆಯುಳ್ಳವರಾಗಿರಿ. ಎಲ್ಲ ನಿಮ್ಮ ಪಕ್ಕದಲ್ಲಿವರೆಗೆ ಹೇಳಿ, ನೆವರ್ ಗಿವ್ ಅಪ್. ಎಲ್ಲ ನಿಮ್ಮ ಪಕ್ಕದಲ್ಲಿವ್ರು ನೋಡಿ ವಿಶ್ ಮಾಡಿ ಹೇಳಿ, ಬಿಟ್ಕೊಡ್ಬೇಡ. Hallelujah. ಯಾವುದೇ ಕಾರಣಕ್ಕೂ ಸೋತೋಗಲೇ ಬೇಡ. ಇದು ನಿನ್ನ ಜೀವನದ ಕೊನೆಯಲ್ಲ, ಒಂದು ಹೊಸ ಕಾರ್ಯವನ್ನ ದೇವರು ನಿನ್ನ ಜೀವನಕ್ಕೆ ಇಟ್ಟಿದ್ದಾರೆ. Hallelujah. Amen. ಇವಾಗಿನ ಬಡತನ, ಇವಾಗಿನ ಸಾಲ, ಇವಾಗಿನ ಕಾಯಿಲೆ, ಇವಾಗಿನ ಅವಮಾನ ನಮ್ಮ ಲೈಫ್ ನ ಗುರಿ. ನಾನು ಇದನ್ನ ಸಹಿಸ್ಕೊಳ್ತೀನಿ. ಕಾರಣ ಏನಂದ್ರೆ ನನಗಾಗಿಟ್ಟಿರೋ ಉನ್ನತವಾದ ಆಶೀರ್ವಾದವನ್ನ ಯೇಸುವಲ್ಲಿ ನಾನು ಪಡೆದು ಜಯಿಸುವವನಾಗಿರುವಂತೆ ದೇವರ ನಂಬಿಕೆ ನನಗೆ ಸಹಾಯ ಮಾಡುತ್ತೆ. Hallelujah. ಎಲ್ಲ ಒಂದ್ಸತಿ ಕೈ ಇರೋರೆಲ್ಲ ತಟ್ಟಿ ದೇವರನ್ನ ಮಹಿಮೆ ಪಡಿಸಿ. Hallelujah. ಸೊ ಈಗಿನ ಕಾರ್ಯಗಳು ನಮ್ಮ ನಂಬಿಕೆಯನ್ನ ಡಿಸ್ಟರ್ಬ್ ಮಾಡಬಾರ್ದು. ಎಲ್ಲ ನಿಮ್ಮ ಪಕ್ಕದಲ್ಲಿವರೆಗೆ ಹೇಳಿ, ಡಿಸ್ಟರ್ಬ್ ಆಗಬೇಡ. ಇವಾಗಿನ ಪರಿಸ್ಥಿತಿ, ಇವಾಗಿನ ವಾತಾವರಣ, ಈಗಿರ್ತಕ್ಕಂಥ ಯಾವ ಟೆಂಪ್ಟೇಷನ್ಸ್, ಟ್ರಿಬುಲೇಷನ್ಸ್ ನಮ್ಮನ್ನ ಎಲ್ಲಿಯೂ ಡಿಸ್ಟರ್ಬ್ ಮಾಡಬಾರ್ದು. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಯೇಸು ಸ್ವಾಮಿ ಸೇವೆ ಮಾಡೋ ಕಾಲದಲ್ಲಿ ಬಹಳ ಆಸೆಗಳಿದ್ವು, ಅವ್ರನ್ನ ಆಕರ್ಷಿಸುವ ಸೈತಾನ ಕಾರ್ಯಗಳಿದ್ವು, ಎಲ್ಲ ರೀತಿಯ ಮಾಂಸಿಕ ಕಷ್ಟ ಹೋರಾಟಗಳಿದ್ವು, ಅವಶ್ಯಕತೆಗಳು ಅಗತ್ಯತೆಗಳಿದ್ವು, ಹೋರಾಟ ಎದುರಿಸುವ ಶತ್ರುಗಳಿದ್ರು. ಅದೆಲ್ಲರ ಮಧ್ಯದಲ್ಲಿ ಅವರ ಮುಂದೆ ದೇವರಿಟ್ಟಂತ ಆಶೀರ್ವಾದದ ಬೆಳಕು ಸ್ಥಿರವಾಗಿತ್ತು. Hallelujah. ಎಲ್ಲ ಪಕ್ಕದಲ್ಲಿವರೆಗೆ ಹೇಳಿ, ನನಗೊಂದು ಸ್ಥಿರವಾದ ಆಶೀರ್ವಾದ ಇದೆ, ನನಗಾಗಿ ಒಂದು ಒಳ್ಳೆ ಡೆಸ್ಟಿನಿ ಇದೆ, ನನಗಾಗಿ ದೇವರು ನೇಮಕ ಮಾಡುವ ಒಂದು ಗುರಿಯುಳ್ಳ ಸ್ಥಾನ ಇದೆ. ಯೇಸು ನನ್ನ ನಾಲಿಗೆ ನಡೆಸುವುದಕ್ಕೆ ಅವರು ಶಕ್ತರಾಗಿದ್ದಾರೆ. Hallelujah. Let me go further. ನಿಮಗೆಲ್ಲ ಗೊತ್ತಿರುವಂತ ವಾಕ್ಯ ರೋಮನ್ಸ್ 10:17. ಆ ವಾಕ್ಯ ನಾವು ನೋಡುವಾಗ ಆ ವಾಕ್ಯ ಹೇಳುತ್ತೆ, the faith cometh by hearing and hearing the word of God. Hallelujah. ನಮ್ಮ ನಂಬಿಕೆ ದೇವರ ವಾಕ್ಯವನ್ನ
ಕೇಳುವುದರಿಂದ ಬರುತ್ತೆ. ಸುಮಾರು ಜನ ಮೆಸೇಜ್ ಕೇಳಲ್ಲ. ಯಾರನ್ನ ಈ ವಾಕ್ಯದಲ್ಲಿ ನೋಡ್ತಾ ಇರೋರು ಅಡ್ವರ್ಟೈಸ್ಮೆಂಟ್ ತರ ಮೆಸೇಜ್ ನ ತಿರುಗಿಸ್ಕೊಂಡು ಹೋಗಬೇಡಿ. ಹಾಲೆಲೂಯಾ. ದಿಸ್ ಇಸ್ ನಾಟ್ ಎನ್ ಅಡ್ವರ್ಟೈಸ್ಮೆಂಟ್. This is the perfect word of God to change your destiny. Hallelujah. ಆನ್ ಮಾಡಿ ನೋಡ್ತೀವಿ, ಏನೋ ಹೇಳ್ತಾ ಇದಾರೆ, ಹಂಗೆ ಮುಂದೆ ನಾತುಮಾವೇ ಕರ್ತರೆ ತುದಿ, ಸಾತಾನೇ ಇವರೇ ಮಿದಿ. ಹಾಲೆಲೂಯಾ. ಪಕ್ಕದಲ್ಲಿ ಅವ್ರಿಗೆ ಹೇಳಿ, ಯಾವುದೇ ಕಾರಣಕ್ಕೂ ಮುಂದಕ್ಕೆ ಓಡಿಸ್ಬೇಡ, ಇದು ಫಿಲಮ್ ಅಲ್ಲ, ಹಂಗೆ ಮುಂದೆ ಹೋಗಿ ಸೀಟ್ ನೋಡಿ ಕ್ಲೋಸ್ ಮಾಡಕ್ಕೆ, ಇದು ಜೀವವುಳ್ಳ ದೇವರ ವಾಕ್ಯ. ಹಾಲೆಲೂಯಾ. ದೇವರು ಹೇಳ್ತಾ ಇದ್ದಾರೆ, ಕೇಳುವುದರಲ್ಲಿ ತೀವ್ರವಾಗಿರು. ಆಮೆನ್. ಹೋದ ரொம்ப ಅಡಿಯಾನೆ. ಹಾಲೆಲೂಯಾ. ಎಲ್ಲ ಪಕ್ಕದಲ್ಲಿ ಅವರನ್ನು ತಿರ್ಕೊಂಡು ಹೇಳಿ, ಕೇಳೋದ್ರಲ್ಲಿ ತೀವ್ರವಾಗಿರು. ದೇವರು ಮಾತಾಡೋ ದೇವರಾಗಿದ್ದಾರೆ. ಆ ವಾಕ್ಯ ಹೇಳ್ತಾ ಇದೆ, ಸಾರಲ್ಪಟ್ಟ ಸುವಾರ್ತೆನೇ ನಮ್ಮ ನಂಬಿಕೆಗೆ ಆಧಾರ. ಆ ಸಾರಲ್ಪಟ್ಟ ಸುವಾರ್ತೆಗೆ ಕ್ರಿಸ್ತನ ವಾಕ್ಯ ಆಧಾರ. ದೇವರ ವಾಕ್ಯ ಬಿಟ್ಟು ನಿಮ್ ಜೀವನದಲ್ಲಿ ಬೇರೆ ಯಾವುದರಿಂದಲೂ ನಿಮ್ಮ ಹೃದಯದಲ್ಲಿ ನಂಬಿಕೆ ಬರೋದಕ್ಕೆ ಸಾಧ್ಯ ಇಲ್ಲ. ಇವತ್ತೊಂದು ವೇಳೆ ನೀವು ಸುಮ್ಮನೆ ಸಂಪ್ರದಾಯವಾಗಿ ವಾಕ್ಯ ಕೇಳಕ್ ಕೂತಿದ್ರೆ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್. ನೀವೇನೋ ಇವತ್ತು ಭಾನುವಾರ ನಾವು ಕ್ರಿಸ್ತರು ಆಚಾರದ ಪ್ರಕಾರ ಒಂದು ಹೆಜ್ಜೆ ಕೂತ್ಕೊಂಡ್ಬಿಡೋಣ, ಪಾಸ್ಟರ್ ಕೇಳ್ತಾರೇನೋ, ಅಥವಾ ದೇವರಿಂದ ಏನಾದ್ರು ಶಾಪ ಬಂದ್ಬಿಡುತ್ತೇನೋ. ಯುವರ್ ಫ್ರೆಂಡ್ಸ್, ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್. ದಯವಿಟ್ಟು ಸಮಯ ವ್ಯರ್ಥ ಮಾಡ್ಕೋಬೇಡಿ. ಗೋಂಟ್ ಸಿ ಯುವರ್ ಜಾಬ್. ಆದ್ರೆ ವಾಕ್ಯ ಹೇಳ್ತಾ ಇದೆ, ನೀವು ವಾಕ್ಯ ಕೇಳ್ತಾ ಇರುವಾಗ ನಿಮ್ ಹೃದಯದಲ್ಲಿ ಒಂದು ನಂಬಿಕೆ ಬರಬೇಕು. ಎಲ್ಲ ಕನ್ಫ್ಯೂಷನ್ಸ್, ಭಯ ಹುಟ್ಟಿಸುವ ವಾತಾವರಣ ಮುಗಿದೋಯ್ತನ್ನುವಂತ ಎಲ್ಲ ನಿರ್ಧಾರಗಳು ಹೋಗಿ ಏನೋ ಹೊಸದನ್ನ ದೇವರು ನನ್ನ ಜೀವನದಲ್ಲಿ ಮಾಡ್ತಾರೆ ಅನ್ನುವ ನಂಬಿಕೆ ನಿಮ್ ಲೈಫ್ ಅಲ್ಲಿ ಸ್ಟಾರ್ಟ್ ಆದ್ರೆ ನಿಜವಾಗ್ಲೂ ನೀವು ವಾಕ್ಯ ಕೇಳಿದಿರಾ ಅಂತ ಅರ್ಥ. ಹಾಲೆಲೂಯಾ. ವಾಕ್ಯ ನಿಮ್ ನಂಬಿಕೆಗೆ ಆಧಾರ. ನಿಮ್ ಪರಿಸ್ಥಿತಿ ಯಾವ್ದಿದ್ರು, ಎಷ್ಟು ಸೋತೋಗಿದ್ರು, ಎಲ್ಲ ಮುಗಿದೋಗಿರೋ ತರ ಅನ್ನಿಸ್ತಾ ಇದ್ರು, ನೀವು ಕೇಳೋ ವಾಕ್ಯ ಹೊಸದಾದ ಕಾರ್ಯಗಳಿಗೆ ಬೇಕಾದ ನಂಬಿಕೆಯನ್ನ ನಿಮ್ಮಲ್ಲಿ ಹುಟ್ಟಿ ಹಾಕುತ್ತೆ. ಇದುವರೆಗೂ ಕಂಡು ಕೇಳದರಿಯೋದು ನಡೆಯುತ್ತೆ ಅಂತ ನೀವು ನಂಬ್ತೀರಾ. ಅದೇ ತರ ದೇವರು ನಿಮ್ ಜೀವನದಲ್ಲಿ ಅಸಾಧ್ಯವಾದ ಕಾರ್ಯಗಳನ್ನ ಮಾಡಿ ಮುಚ್ಚಲ್ಪಟ್ಟ ಕದಗಳನ್ನ ತೊರೆದು ನಿಮ್ ಲೈಫ್ ಅನ್ನ ಒಂದು ಉನ್ನತ ಸ್ಥಿತಿಗೆ ತರುವುದಕ್ಕೆ ಅವರು ಶಕ್ತರಾಗಿದ್ದಾರೆ. ಹಾಲೆಲೂಯಾ. ಎಲ್ಲ ಪಕ್ಕದವರಿಗೆ ಹೇಳಿ, ನನ್ನೊಳಗೆ ನಂಬಿಕೆ ಬರಲಿ. ಇಮಾನ್. ಯಾರು ಬದುಕಿರೋರು, ಎಲ್ಲ ಜೀವಂತವಾಗಿ ನಂಬಿಕೆಯಲ್ಲಿರೋರು ಆ ಕಡೆ ಈ ಕಡೆ ತಿರ್ಕೊಂಡು ವಿಶ್ ಮಾಡಿ, ನಿನ್ನೊಳಗೆ ನಂಬಿಕೆ ಬರಲಿ. ಹಾಲೆಲೂಯಾ. ಎಸ್, ನಾವು ಓದುವ ಗೆಲೇಷಿಯನ್ಸ್ ಚಾಪ್ಟರ್ 2 verses 20. ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಾಕ್ಯ. ಕ್ರಿಸ್ತನೊಂದಿಗೆ ಶಿಲುಬೆಗೆ ಹಾಕಿಸಿಕೊಂಡವನಾಗಿ ಇನ್ನು ಜೀವಿಸುವವನು ನಾನಲ್ಲ, ಕ್ರಿಸ್ತನು ನನ್ನಲ್ಲಿ ಜೀವಿಸುತ್ತಾನೆ. ಕ್ರಿಸ್ತನೇ ನನ್ನಲ್ಲಿ ಜೀವಿಸುತ್ತಾನೆ. ಈಗ ಶರೀರದಲ್ಲಿರುವ ನಾನು ಜೀವಿಸುವುದು ಹೇಗೆಂದರೆ ದೇವಕುಮಾರನ ಮೇಲನ ನಂಬಿಕೆಯಿಂದಲೇ. ಈ ಪಾಯಿಂಟ್ ನ ಎರಡಾಗಿ ಬ್ರೇಕ್ ಮಾಡೋಣ. ಮೊದಲನೇದಾಗಿ, ಎಲ್ಲಿವರೆಗೂ ನಾನಂತೀವೋ ಅಲ್ಲಿವರೆಗೂ ದೇವರು ನಮ್ಮ ಲೈಫಲ್ಲಿ ಏನು ಮಾಡಲ್ಲ. ನಾನ್ ಈ ಸಾಲ ತೀರಿಸ್ತೀನಿ ಹಾಗಂತ ದೇವ್ರು ನಿಮ್ ಸಾಲಕ್ಕೆ ಬ್ಯಾಂಕ್ಗೆ ಶ್ಯೂರಿಟಿ ಕೊಡಲ್ಲ. ನೀವು ಆತರ ಎಲ್ಲ ಪ್ಲಾನ್ ಮಾಡಬೇಡಿ. ನೀವೇ ತೀರಿಸಬೇಕು, ಆದ್ರೆ ಅವ್ರ ಕೃಪೆಯಿಂದ ತೀರಿಸಬೇಕು. ಹಾಲೆಲೂಯಾ. ಸೊ ಯಾವಾಗ್ಲೂ ನಾನ್ ನನ್ನ ಮಕ್ಕಳನ್ನ ಚೇಂಜ್ ಮಾಡ್ತೀನಿ, ನಾನ್ ನನ್ನ ಫ್ಯಾಮಿಲಿನ ಸೆಟ್ ಮಾಡ್ತೀನಿ, ನಾನ್ ಇದಕ್ಕೆ ಏನಾರು ಒಂದು ಪರಿಹಾರವನ್ನ ಕಂಡುಕೊಳ್ತೀನಿ, ನಾನು ಇವ್ರ ಹತ್ರ ಹೋಗ್ತೀನಿ, ಅವ್ರ ಹತ್ರ ಹೋಗ್ತೀನಿ. ಇಟ್ ಇಸ್ ನಾಟ್ ಪಾಸಿಬಲ್. ದೇವರು ಹೇಳ್ತಾ ಇದ್ದಾರೆ, ಅಪೊಸ್ತಲ ಪೌಲ್ ಬರೀತಾ ಇದ್ದಾರೆ, ನಾನ್ ನನ್ನತನವನ್ನ, ನನ್ನ ಸ್ವಂತ ಬುದ್ಧಿಯನ್ನ, ನನ್ನ ಪೊಟೆನ್ಶಿಯಲ್ ಆದ ಕೆಪಾಸಿಟಿಯನ್ನ ಶಿಲುಬೆಯಲ್ಲಿ ಹಾಕಿ ಯೇಸು ಕ್ರಿಸ್ತನ ಜೊತೆಲಿ ಶಿಲುಬೆಗೆ ಹೊಡೆದು, ಇನ್ನ ಜೀವಿಸುವವನು ನಾನಲ್ಲ, ನನ್ನಲ್ಲಿರುವ ಕ್ರಿಸ್ತನೇ ಜೀವಿಸ್ತಾನೆ. ಎಲ್ಲ ಒಂದ್ಸರಿ ಬಾಯಿ ತೆರೆದು ಹೇಳಿ, ಇನ್ ಮುಂದೆ ಜೀವಿಸುವುದು ನಾನಲ್ಲ, ನನ್ನಲ್ಲಿರುವ ಅಹಂಕಾರ, ಸ್ವಂತ ಬುದ್ಧಿ, ನನ್ನ ಟ್ಯಾಲೆಂಟ್, ನನ್ನ ಮನಸ್ಸಿಗೆ ಹೊಳೆಯುವ ಭಾವನೆಗಳನ್ನ ಶಿಲುಬೆಯಲ್ಲಿ ಹಾಕಿ ಚೆಡೆದು ಯೇಸು ನನ್ನಲ್ಲಿ ಜೀವಿಸುವುದಕ್ಕೆ, ಅವ್ರನ್ನ ತಗೊಳ್ಳೋದಕ್ಕೆ, ಅವ್ರ ನನ್ನ ಲೈಫ್ ನ ಚೇಂಜ್ ಮಾಡುವುದಕ್ಕೆ ನಾನು ಜಾಗ ಕೊಡ್ತೀನಿ. ಹಾಲೆಲೂಯಾ. ಆಮೆನ್. ಜೀವಿಸುವುದು ನಾನಲ್ಲ, ನನ್ನಲ್ಲಿ ಕ್ರಿಸ್ತನೇ ಜೀವಿಸುವನು. ಏನಾಗಿ ಜೀವಿಸ್ತಾರೆ? ದೇವ್ರ ವಾಕ್ಯ ಹೇಳುತ್ತೆ, ಅವರು ಜೀವಿಸುವಾಗ ತೀರ್ಮಾನಗಳನ್ನ ಅವ್ರು ತಗೊಳ್ತಾರೆ, ಸಮಸ್ಯೆಗಳನ್ನ ಅವ್ರು ಹ್ಯಾಂಡಲ್ ಮಾಡ್ತಾರೆ, ಇಲ್ಲದನ್ನ ಇರುವುದಾಗಿ ಅವ್ರು ಕರೀತಾರೆ. ಅವರು ಎಲ್ಲ ಕಾರ್ಯಗಳಲ್ಲಿ ನಮ್ಮ ಜೀವನದಲ್ಲಿ ಸೂಪರ್ ನ್ಯಾಚುರಲ್ ಆದ ಕಾರ್ಯಗಳನ್ನ ಮಾಡಿ ನಮ್ಮ ಲೈಫ್ ಅನ್ನು ಒಂದು ಸಾಕ್ಷಿಯಾಗಿ ಚೇಂಜ್ ಮಾಡ್ತಾರೆ. ಹಾಲೆಲೂಯಾ. ಎಲ್ಲ ನಂಬಿಕೆಯವರು ಕೈಗಳನ್ನ ತಟ್ಟಿ ದೇವರನ್ನ ಉನ್ನತವಾಗಿ ಮಹಿಮೆ ಪಡಿಸಿ, ದೇವರು ನಿಮ್ಮ ಜೀವಿತಗಳನ್ನ ಆಶೀರ್ವದಿಸಲಿ. ಹಾಲೆಲೂಯಾ. ಲಾಸ್ಟ್ ವಾಕ್ಯ ಓದಿದ್ವಲ್ಲ, ಆ ವಾಕ್ಯ ಹೇಳ್ತಾ ಇದೆ, ಈಗ ಈ ಲೋಕದಲ್ಲಿರುವ ನಾನು ಜೀವಿಸುವುದು
ನನ್ನ ಸರ್ಟಿಫಿಕೇಟ್ ಇಂದ ಅಲ್ಲ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಇಂದ ಅಲ್ಲ, ನನ್ನ ಸುತ್ತಮುತ್ತ ಇರುವ ಜನಗಳಿಂದ ಅಲ್ಲ, ಯೇಸು ಕ್ರಿಸ್ತನಾಗಿ ದೇವಕುಮಾರನ ಮೇಲಿನ ನಂಬಿಕೆಯಿಂದಲೇ. ಎಲ್ಲ ನಿಮ್ಮ ಪಕ್ಕದಲ್ಲಿರೋರ್ಗೆ ಹೇಳಿ ದೇವ್ರನ್ನ ನಂಬಿ. ಎಲ್ಲ ನಿಮ್ಮ ಪಕ್ಕದಲ್ಲಿರೋರ್ನ ಹೇಳಿ ಯೇಸುವನ್ನ ನಂಬಿ. ಎಲ್ಲ 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 ಚೆನ್ನಾಗಿ ಬಾಯ್ ತರದ್ ಹೇಳಿ, ಸರ್ಟಿಫಿಕೇಟ್ ಅಲ್ಲ, ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಯೌವನ ಅಲ್ಲ, ಸ್ನೇಹಿತರಲ್ಲ, ಯಾವ ದೊಡ್ಡಪ್ಪ ಚಿಕ್ಕಪ್ಪ ಅಪ್ಪ 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 ಅಂದ್ರು ಅಲ್ಲ, ಒಂದೇ ಒಂದು ಅದೇ ಯೇಸುವಿನ ನಾಮ. ಹಲ್ಲೆಲೂಯಾ, ಆಮೆನ್. ಎಸ್, ಓದುವ ಹಾಗೆ ಬೇಗ ಇನ್ನು 2 ವಾಕ್ಯ ಓದಿ ನಾವೆಲ್ಲ ಪ್ರೇಯರ್ ಮಾಡೋಣ. 1 Corinthians 2nd chapter 5th verse. 1 ಕೊರಿಂಥರು ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಾಕ್ಯ. ನಿಮ್ಮ ನಂಬಿಕೆಯು ಮಾನುಷ ಜ್ಞಾನವನ್ನು ಆಧಾರ ಮಾಡಿಕೊಳ್ಳದೆ, ಮನುಷ್ಯರ ಜ್ಞಾನವನ್ನ ಆಧಾರ ಮಾಡಿಕೊಳ್ಳದೆ, ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಂಡಿರಬೇಕು. ಪಕ್ಕದಲ್ಲಿರೋರ್ಗೆ ಹೇಳಿ, ಡೋಂಟ್ ಮ್ಯಾನಿಪುಲೇಟ್ ದ ಮಿರಕಲ್. Turn to your neighbor and say, don't try to manipulate your miracle. Hallelujah. ನಿಮ್ಮ ಅದ್ಭುತವನ್ನ ನೀವು ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಅಥವಾ ಅದನ್ನ ನೀವು ಎಲ್ಲಾದ್ರೂ ಮ್ಯಾನಿಪುಲೇಟ್ ಮಾಡೋದಕ್ಕೆ ಟ್ರೈ ಮಾಡಬೇಡಿ. ಅದು ಅವ್ರ ಕೈಲಿ ಮಾತ್ರ ಆಗುತ್ತೆ. ಹಾಲೆಲೂಯಾ. ಮನುಷ್ಯನ ಜ್ಞಾನ ನಿಮ್ ನಂಬಿಕೆಗೆ ಆಧಾರವಾಗಿರಬಾರದು. ದೇವರ ಶಕ್ತಿ ನಿಮ್ ನಂಬಿಕೆಗೆ ಆಧಾರವಾಗಿರಬೇಕು. ಎಷ್ಟು ಜನ ನಂಬ್ತೀರಿ? ಕ್ಯಾಲ್ಕುಲೇಟ್ ಮಾಡಬೇಡಿ. ಎಲ್ಲ ಪಕ್ಕದಲ್ಲಿ ತಿರ್ಕೊಂಡು ಹೇಳಿ, ಪ್ರೇಯರ್ ಮಾಡುವಾಗ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ ಬರಬೇಡ. ಏಸಪ್ಪ, ಬೆಳಗ್ಗೆ 8 ಗಂಟೆಗೆ ನೀವು ಅವ್ರ ಹತ್ರ ಮಾತಾಡಿ ನನ್ನ ಬಗ್ಗೆ ಏನಾರು ಹೇಳಿದ್ರೆ 9 ಗಂಟೆಗೆ ನಾನೋಗಿ ಅವ್ರನ್ನ ಭೇಟಿ ಮಾಡ್ತೀನಿ. ಅಷ್ಟೊತ್ತಿಗೆ ಅವ್ರ ಮನಸ್ಸನ್ನ ಒಡೆದು ರೂಪಿಸಿ ಚೇಂಜ್ ಮಾಡಿಬಿಡಿ. ಬರೋವಾಗ ನಂಗೊಂದು ಲೆಟ್ರ್ ಕೊಡ್ತಾರೆ, ನಿಮ್ಮನ್ನ ಜೈಲಿಗೆ ಹಾಕೋ ಲೆಟ್ರು. ಹಾಲೆಲೂಯಾ. ಎಲ್ಲ ಆ ಕಡೆ ಹೇಳಿ, ಆ ತರ ಎಲ್ಲ ದೇವ್ರಿಗೆ ಟ್ರೈನಿಂಗ್ ಕೊಡಬೇಡ. ಹಾಲೆಲೂಯಾ. ಇನ್ನೊಂದ್ ಕಡೆ ಕೆಲವ್ರು ಯಾವ ತರ ಗೊತ್ತಾ, ನಿಮ್ ಮನ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಳ್ತೀರಿ. ಇವತ್ತು ನಾನು ಹೋಗ್ತೀನಿ, ಫಾಸ್ಟಿಂಗ್ ಪ್ರೇಯರ್ ಮಾಡಿದ್ದೀನಿ 3 ವಾರ, ಇವತ್ತು ಹೋಗೋಷ್ಟಲ್ಲಿ ಕೆಲಸ ಸಿಕ್ಕಿದ್ರೆ ಯೇಸು ದೇವ್ರಂತ, ಇಲ್ದರೆ ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ತೀನಿ. ಪಕ್ಕದಲ್ಲಿ ಅವ್ರಿಗೆ ಹೇಳಿ, ಅವ್ರು ಯಾವುದೇ ಕಾರ್ಪೊರೇಟರ್ ಅಲ್ಲ. ಹಾಲೆಲೂಯಾ. ಅವ್ರು ಚೇಂಜ್ ಆಗೋದೇ ಇಲ್ಲ. ಅವರು ನಮ್ಮಿಂದ ದೇವರಾಗಿಲ್ಲ, ಅವ್ರು ದೇವರಾಗಿರೋದನ್ನ ನಾವು ಸೃಷ್ಟಿಯಾಗಿದ್ದೀವಿ. ಹಾಲೆಲೂಯಾ. So we should not manipulate or we should not try to discern anything in our future, but our faith should stand on the power of Jesus Christ. Hallelujah. ಎಲ್ಲ ನಿಮ್ಮ ಪಕ್ಕದಲ್ಲಿರೋರು ನೋಡಿ ಹೇಳಿ, ಏನು ವರ್ಕೌಟ್ ಮಾಡಬೇಡ, ಏನು ಕ್ಯಾಲ್ಕುಲೇಟ್ ಮಾಡಬೇಡ, ಸುಮ್ಮನೆ ದೇವ್ರನ್ನ ನಂಬಿ ಕಾದಿರು. 2 ವಿಷಯ ಡೇಂಜರ್. ಒಂದು, ಪಾಸಿಟಿವ್ ಆಗಿ ಓವರ್ ಎಕ್ಸೈಟ್ ಆಗಬೇಡಿ. ಒಂದು ಸಿಂಪಲ್ ಕಾರ್ಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾವು ಅಂದ್ಕೊಂಡಿದ್ದೆಲ್ಲ ನಮ್ಮ ನಂಬಿಕೆಯಲ್ಲಿ ನಡೆಯಲ್ಲ. ಏನ್ ಪಾಸ್ಟರ್ ಹಿಂಗ್ ಹೇಳ್ತಾ ಇದ್ರೆ, ಇಷ್ಟೊತ್ತು ಏನೇನೋ ಅಂತ ಝೂಮ್ ಅಲ್ಲಿದ್ದೆ, ನೀವ್ ಅಂದ್ಕೊಂಡ್ರಿ ಅಂತ ನಿಮ್ಮನ್ನ PM ಮಾಡಕ್ಕಾಗತ್ತಾ? ಹೋಗ್ಲಿ, ನೀವ್ ಅಂದ್ಕೊಂಡ್ರಿ ಅಂತ CM ಮಾಡಕ್ಕಾಗತ್ತಾ? ಆದ್ರೆ ನಮ್ ಜೀವಿತವನ್ನ ದೇವರಿಗೆ ನಂಬಿಕೆಯಲ್ಲಿ ಕಮಿಟ್ ಮಾಡುವಾಗ ನಮ್ಮ ಆಲೋಚನೆ ಮೀರಿದ ಅವರ ಆಲೋಚನೆ ನಮ್ಮ ಜೀವನದಲ್ಲಿ ಪರಿಪೂರ್ಣವಾಗುತ್ತೆ. ಹಾಲೆಲೂಯಾ. ಎರಡನೇದಾಗಿ, ನಾವು ಓವರ್ ಎಕ್ಸೈಟ್ ಆಗಿ ಮಾತಾಡೋದು ಒಂದ್ ಕಡೆ ಆದ್ರೆ ತುಂಬಾ ಡಿಪ್ರೆಸ್ ಆಗೋದು ಇನ್ನೊಂದು ಕಡೆ. ನಾವು ಪ್ರೇಯರ್ ಅಲ್ಲಿ ಇರೋಷ್ಟೊತ್ತು ಚೆನ್ನಾಗಿರ್ತೀವಿ, ವಾಕ್ಯ ಕೇಳೋಷ್ಟೊತ್ತು ಎನರ್ಜಿ ಆಗಿರ್ತೀವಿ, ವಾಪಸ್ ಹೋದ್ವಿ ನಮ್ಮ ಆಟನೇ ನಮ್ದು. ಯಾರು ಒಂದು ಫೋನ್ ಮಾಡಿ ಏನಾರು ಹೇಳಿದ್ರೆ ನಾವು ಸೋರ್ವಾನಾವಿಯೈ ನೀಕು கசப்பினாவியை அகற்று தூய ஆவியை அனுப்பு எனக்கு எல்லாம் ನೀರೇ. ಹಾಡೋದು ಸೂಪರ್ ಆಗಿದೆ. ಹಲ್ಲೆಲೂಯಾ. ನಾವು ಹಂಗೆ ಮೂಡ್ ಚೇಂಜ್ ಮಾಡ್ಕೊಂಡ್ಬಿಡ್ತೀವಿ. ಆದ್ರೆ ಯೇಸು ಹೇಳ್ತಾ ಇದ್ದಾರೆ, ನಮ್ಮ ನಂಬಿಕೆ ದೇವರ ಶಕ್ತಿಯ ಆಧಾರ ಆಗಿರಬೇಕು. ಯಾರು ನಮ್ಮ ಬಗ್ಗೆ ಎಷ್ಟಾನ ಮಾತಾಡ್ಲಿ, ಯಾರು ಎಷ್ಟಾದ್ರೂ ಅಪೋಸಿಟ್ ಆಗಿ ನಡ್ಕೊಳ್ಳಿ, ಯಾರು ನಮ್ಮನ್ನ ಕೆಳಕಾಗಕ್ಕೆ ನೋಡ್ಲಿ, ನನ್ನ ನಂಬಿಕೆ ದೇವರ ಶಕ್ತಿಯಲ್ಲಿದೆಯೇ ಹೊರತು ಮನುಷ್ಯರ ಜ್ಞಾನದಲ್ಲಿಲ್ಲ. ನೀನೇನು ಹುಚ್ಚ, ಈ ಟೈಮಲ್ಲಿ ಬಿಸ್ನೆಸ್ ಆಗುತ್ತಾ? ಪಕ್ಕದಲ್ಲವ್ರಿಗೆ ಹೇಳಿ, ಎಸ್ ನಾನು ಸ್ವಲ್ಪ ಹುಚ್ಚು, ನನಗೆ ಈ ಟೈಮಲ್ಲಿ ಬಿಸ್ನೆಸ್ ಆಗುತ್ತೆ. ಯಾರಾದ್ರೂ ನಿಮ್ ಪಕ್ಕದಲ್ಲವ್ರಿಗೆ ಹೇಳಿ, ಇಷ್ಟು ವರ್ಷ ಬಿಟ್ಟು ಇವಾಗ ಓದ್ತಾ ಇದೀಯಾ? ಪಕ್ಕದಲ್ಲವ್ರಿಗೆ ಹೇಳಿ, ಎಸ್ ಈ ವರ್ಷ ಓದ್ತೀನಿ. ಆಮೆನ್. ಯಾರು ಪಕ್ಕದಲ್ಲಿರೋರ್ಗೆ ಹೇಳಿ, ಇಷ್ಟು ವರ್ಷ ಬಿಟ್ಟು ಇವಾಗ ಬಂದು ದೇವರ ಹತ್ರ ಪರಿಶುದ್ಧವಾಗಕ್ಕೆ ನೋಡ್ತಾ ಇದೀಯಾ? ಯೇಸು ಹೇಳ್ತಾರೆ, ಎಸ್ ಈ ವರ್ಷ ನಾನು ಅಭಿವೃದ್ಧಿ ಆಗ್ತೀನಿ. ಹಲ್ಲೆಲೂಯಾ. ಎಲ್ಲ ಪಕ್ಕದಲ್ಲಿರೋರ್ಗೆ ಹೇಳಿ, ಆಡೋ ಮಾತೆಲ್ಲ ಕೇಳಬೇಡ. ಎಲ್ಲ ಆ ಕಡೆ ಈ ಕಡೆ ತಿರುಗಿ ಹೇಳಿ, ಆಡೋ ಮಾತೆಲ್ಲ ಕೇಳಬೇಡ. ಯೇಸುವಿನ ಶಕ್ತಿ ನಿಮ್ ಲೈಫ್ ನ ಚೇಂಜ್ ಮಾಡುತ್ತೆ. ಹಲ್ಲೆಲೂಯಾ. ಎಸ್, ಓದುವ ಕೊನೆಯದಾಗಿ ಒಂದು ವಾಕ್ಯ ಓದಿ ನಾವೆಲ್ಲ ಪ್ರೇಯರ್ ಮಾಡೋಣ. ಕೀರ್ತನೆಗಳು 23:4. ಈಗ ತುಂಬಾ ಇಂಪಾರ್ಟೆಂಟ್ ಆದ ಒಂದು ವಾಕ್ಯ. ಎಲ್ಲ ನಿಮ್ ಪಕ್ಕದಲ್ಲವ್ರಿಗೆ ಹೇಳಿ, ಯೇಸು ಮೇಲೆ ನಂಬಿಕೆ ಇಟ್ರೆ
ಕಷ್ಟನೇ ಬರಲ್ವಾ? ಕೇಳಿ ಎಲ್ಲ ನಿಮ್ ಪಕ್ಕದಲ್ಲಿರೋರು ನೋಡಿ ಕೇಳಿ. ಯೇಸು ಮೇಲೆ ನಂಬಿಕೆ ಇಟ್ರೆ ಪ್ರಾಬ್ಲಮ್ ಬರೋದೇ ಇಲ್ವಾ? ಕಾಯಿಲೆನೇ ಇಲ್ವಾ? ಯಾರು ಸಾಯಲ್ವಾ? ಏನ್ ತೊಂದರೆ ಇಲ್ವಾ? ಹಂಗಂತ ಯೇಸು ಎಲ್ಲೂ ಹೇಳೇ ಇಲ್ಲ. ಹಲ್ಲೆಲೂಯಾ. ಫಾರ್ ಯು ಕೈಂಡ್ ಇನ್ಫಾರ್ಮೇಶನ್, ಬೈಬಲ್ ಹೇಳುತ್ತೆ, ಲೋಕದಲ್ಲಿ ಸಂಕಟ ಉಂಟು, ನೀವು ಧೈರ್ಯವಾಗಿರಿ, ನಾನ್ ಲೋಕವನ್ನ ಜಯಿಸಿದ್ದೀನಿ. ಎಲ್ಲ ಆ ಕಡೆ ಈ ಕಡೆ ಹೇಳಿ. ದೇವ್ರನ್ನ ನೀವು ನಂಬಿದ ತಕ್ಷಣ ಕಷ್ಟ ಬರಲ್ಲ ಅಂತ ಇಲ್ಲ, ಪ್ರಾಬ್ಲಮ್ ಇರಲ್ಲ ಅಂತ ಇಲ್ಲ. ಎಲ್ಲೂ ಅರ್ಧಂಬರ್ಧ ಸತ್ಯ ತಿಳ್ಕೊಬೇಡಿ. ಹಾಗಂತ ಹಾಗಾದ್ರೆ ನಂಬಿದ್ರು ಕಷ್ಟ ಬರುತ್ತಾ? ಪಕ್ಕದಲ್ಲಿ ಹೊರಗೆ ಹೇಳಿ, ಕಷ್ಟ 7-70 ಸಾರಿ ಬಂದ್ರು ಅದರಿಂದ ತಪ್ಪಿಸುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ಆ ವಾಕ್ಯ ಓದುವ ಏನ್ ಹೇಳಿತೆ ಅಂತ ಹೇಳಿ, ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ಹಲ್ಲೆಲೂಯಾ. ಇವಾಗ ಹೇಳಿ, ಇಂಪಾರ್ಟೆಂಟ್ ಆಗಿರೋದೇನಂದ್ರೆ, ನೀವು ದೇವ್ರಿಗೆ ಎಷ್ಟು ಹತ್ತಿರವಾಗಿದ್ದೀರೋ ನಿಮ್ ಲೈಫ್ ಅಷ್ಟು ಸೇಫ್ ಆಗಿರುತ್ತೆ. ಆಮೆನ್. ನೀವು ದೇವರಲ್ಲಿ ಯಾವ ತರ ಟೈಮ್ ಕಳೀತಾ ಇದ್ದೀರೋ, ಅನೇಕರನ್ನ ನಾನು ಇವತ್ತು ಈ ಒಂದು ಮೀಟಿಂಗ್ ಮೂಲಕ, ಈ ವಾಕ್ಯದ ಮೂಲಕ ಚಾಲೆಂಜ್ ಮಾಡ್ತೀನಿ, ಎನ್ಕರೇಜ್ ಮಾಡ್ತೀನಿ, ಹಾಗೆ ಎಚ್ಚರಿಸ್ತೀನಿ. ದೇವ್ರನ್ನ ಬಿಟ್ಟು ಓಡಬೇಡಿ. ದುಡ್ಡಿಂದೆ, ಕೆಲಸದಿಂದೆ, ನೆಂಟರಿಂದೆ, ಯಾವುದೇ ರೀತಿಯ ಬ್ಯುಸಿ ಶೆಡ್ಯೂಲ್ಗಳಿಂದ ಓಡಬೇಡಿ. ಹಿಂತಿರುಗಿ ನೋಡಿದ್ರೆ ಕಷ್ಟದ ದಿನಗಳಲ್ಲಿ ದೇವರಿಂದ ತುಂಬಾ ದೂರ ಇರ್ತೀರಾ. ಆದ್ರೆ ಇವತ್ತು ದೇವರು ಹೇಳ್ತಾ ಇದ್ದಾರೆ, ಯಾರಿಗೆ ದೇವರು ಹತ್ತಿರವಾಗಿದ್ದಾರೋ, ಗಾಢಾಂಧವಾದ ಕತ್ತಲೆಯ ಕಣಿವೆಯಲ್ಲಿ ಅವ್ರು ಹೋಗುವಾಗಲೂ ಅವ್ರ ಜೊತೆಲಿ ದೇವರಿರೋದ್ರಿಂದ ಭಯ ಇಲ್ಲ. ಎಲ್ಲ ಪಕ್ಕದಲ್ಲಿ ಅವ್ರಿಗೆ ಹೇಳಿ, ಈ ವರ್ಷದಲ್ಲಿ ನನಗೆ ಭಯ ಇಲ್ಲ. ಎಲ್ಲ ಬಾಯ್ತರು ಚೆನ್ನಾಗಿ ಹೇಳಿ, ಯಾವ ವಾತಾವರಣದಲ್ಲಿ ಹೋದ್ರು ನನಗೆ ಭಯ ಇಲ್ಲ. ನನ್ನ ನೋಡಿ ವಾತಾವರಣ ಭಯ ಪಡುತ್ತೆ ಹೊರತು ವಾತಾವರಣವನ್ನು ನೋಡಿ ನಾನು ಭಯ ಪಡುವುದೇ ಇಲ್ಲ. ಹಲ್ಲೆಲೂಯಾ. ಈ ವರ್ಷದ ವಾಗ್ದಾನ, ಯಾವನೇ ಯೆಹೋವನಲ್ಲೇ ನಂಬಿಕೆ ಉಳ್ಳವನಾಗಿದ್ದಾನೋ, ಯಾರಿಗೆ ಯೆಹೋವನೇ ಭರವಸೆ ಆಗಿದ್ದಾನೋ ಅವನು ಎಷ್ಟೋ ಧನ್ಯನು. ನೀರಿನ ಕಾಲುವೆಯ ಪಕ್ಕದಲ್ಲಿ ನೀರಿಗೆ ಮೋಸ ಇಲ್ಲದಿರೋ ಬೆಳೆಯುವ ಮರದ ಹಾಗೆ ಅವನ ಎಲೆಗಳೆಲ್ಲ ಹಚ್ಚ ಹಸಿರಾಗಿರುತ್ತೆ. ಧಗೆಗೆ ಭಯಪಡದೆ ತಕ್ಕ ಸಮಯದಲ್ಲಿ ಅವನು ಫಲ ಕೊಡುವ ಮರವಾಗಿರ್ತಾನೆ. ಹಲ್ಲೆಲೂಯಾ. ನೀವು ಬೆಳಿತೀರಾ ಅಂತ ಸೂರ್ಯನ ನಿಲ್ಸಕ್ಕಾಗಲ್ಲ. ಹಲೋ, ನೀವು ಬೆಳಿತೀರಾ ಅಂತ ಹೇಳಿ ಸೂರ್ಯನ ಮನೆ ಕಳ್ಸಕ್ಕಾಗಲ್ಲ, ಧಗೆಯನ್ನು ನಿಲ್ಸಕ್ಕಾಗಲ್ಲ. ಆದ್ರೆ ಆ ಧಗೆಗೆ ದೇವರಿಗೆ ಹತ್ತಿರವಾಗಿರೋರು ಭಯ ಪಡೆದಿರ ಜೀವಿಸುವುದಕ್ಕೆ ಅವರು ಶಕ್ತರಾಗಿರ್ತಾರೆ. ಹಲ್ಲೆಲೂಯಾ. ಯಾರಾದ್ರೂ ನಿಮ್ ಪಕ್ಕದಲ್ಲವ್ರನ್ನ ವಿಶ್ ಮಾಡಿ ಹೇಳಿ, ನಾನ್ ಧಗೆಗೆ ಭಯ ಪಡಲ್ಲ, ನಾನ್ ಕತ್ಲೆಗೆ ಭಯ ಪಡಲ್ಲ, ನಾನ್ ಶತ್ರುಗಳಿಗೆ ಭಯ ಪಡಲ್ಲ, ನಾನ್ ಮಾಟ ಮಂತ್ರಿಗೆ ಭಯ ಪಡಲ್ಲ. ಯಾವ ಪ್ರಾಬ್ಲಮ್, ಯಾವ ಕರೋನಾ, ಯಾವ ಒಮಿಕ್ರಾನ್, ಯಾವ ವಿಧವಾದ ವೈರಸ್ ಗಳಿಗೆ ನಾನು ಭಯ ಪಡಲ್ಲ. ಆದ್ರೆ ಯೇಸು ನನಗೆ ಹತ್ತಿರವಾಗಿದ್ದಾರ ಇಲ್ವಾ ಅನ್ನೋದು ನನಗೆ ಇಂಪಾರ್ಟೆಂಟ್ ಆದ ಕಾರ್ಯ. ಎಲ್ಲ ಪಕ್ಕದಲ್ಲಿ ಅವ್ರಿಗೆ ಹೇಳಿ, ಅವ್ರು ನನ್ನ ಹತ್ತಿರವಾಗಿರುವಾಗ, ಯೆಹೋವನು ನನಗೆ ಸಂಗಡವಾಗಿರುವಾಗ ನನಗೆ ವಿರೋಧಿ ಯಾರು? ಹಲ್ಲೆಲೂಯಾ. ಓದುವ, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. ವೈರಿಗಳ ಮುಂದೆಯೇ ಬೆನ್ನಿಂದ. ತುಂಬಾ ಜನದ ಪ್ರಾಬ್ಲಮ್ ಏನಂದ್ರೆ, ಚರ್ಚಲ್ಲಿ ಮುಂದೆ ಮಾತಾಡಲ್ಲ. ಅದೊಂದು ದೊಡ್ಡ ವೈರಸ್, ಇನ್ಫ್ಲೂಯೆನ್ಸಾ ವೈರಸ್. ಏನ ಇನ್ಫ್ಲೂಯೆನ್ಸಾ ಅಂದ್ರೆ, ಮುಂದೆಗಡೆ ಬ್ರದರ್ ಸಿಸ್ಟರ್ ಪ್ರೈಸ್ ದಿ ಲಾರ್ಡ್, ನಿಮ್ಮನ್ನ ನೋಡಿದ್ರೆ ಏಂಜಲ್ ಮೇರಿ ನೋಡೋ ತರ ಇದೆ. ಓ ಸೂಪರ್. ಹೋಗುವಾಗ ದಾರಿಯಲ್ಲಿ ಅದೆಷ್ಟೇ ಮುಖ ನೋಡಿದೆ, ಏನಾಗುತ್ತೋ ಗೊತ್ತಿಲ್ಲ. ಯಾಕಾದ್ರೂ ಸಿಕ್ಕಿದ್ರ ಪಕ್ಕದಲ್ಲಿ ಅವ್ರಿಗೆ ಹೇಳಿ, ಈ ಸರಿ ನಿಮಗೆ ಬಂಪರ್ ಲಾಟ್ರಿ ಹೊಡೆಯುತ್ತೆ. ಯಾರಾದ್ರೂ ನಿಮ್ ಪಕ್ಕದಲ್ಲಿ ಅವ್ರು ನೋಡಿ ಹೇಳಿ, ಸೀರಿಯಸ್ ಆಗಿ. ಯಾರಾದ್ರೂ ಮುಂದೆ ಒಂಥರ ಹಿಂದೆ ಒಂಥರ ಈ ಸರಿ ಮಾತಾಡಿದ್ರೆ ಅದಕ್ಕೆ ದೇವರು ಬಂಪರ್ ಲಾಟ್ರಿ ಹೊಡಿಸ್ತಾರೆ. ಆದ್ರೆ ಬೈಬಲ್ ವಾಕ್ಯ ಹೇಳುತ್ತೆ, ನಾವ್ ಯಾವಾಗ್ಲೂ ಏನಾಗಿರ್ತೀವಿ? ನೇರವಾಗಿ ಯೇಸು ನನ್ನ ಜೊತೆಲಿದ್ದಾರೆ. ನಾನು ಯಾವಾಗ್ಲೂ ಮುಂದೆ ಆಗಿರ್ತೀನೋ ಹಿಂದೆನೂ ಹಾಗೆ ಇರ್ತೀನಿ. ನಾನು ಎಲ್ಲಿ ಯೇಸು ನನ್ನ ಜೊತೆಲಿದ್ದಾರೆ. ನಾನು ಏನ್ ಯೇಸು ನನ್ನ ಜೊತೆಲಿದ್ದಾರೆ. ನಾನ್ ದೇವರಿಗೆ ಭಯ ಪಡ್ತೀನಿ, ನಾನ್ ದೇವರಿಗೆ ಮುಖ ಕೊಡ್ತೀನಿ, ಪ್ರತಿದಿನ ಪ್ರೇಯರ್ ಅಲ್ಲಿ ಕಾದಿರ್ತೀನಿ, ದೇವ ಪ್ರಸನ್ನತೆಯಲ್ಲಿ ಕೂತ್ಕೊಳ್ತೀನಿ, ಇನ್ನೂ ಹೆಚ್ಚು ಪ್ರಾರ್ಥನೆ ಮಾಡ್ತೀನಿ, ಇನ್ನೂ ಹೆಚ್ಚು ದೇವ ಪಾದವನ್ನ ಹುಡುಕ್ತೀನಿ. ಅವರು ಹತ್ತಿರವಾಗಿರುವುದರಿಂದ ನಾನು ಭಯ ಪಡ್ದೀರ ಧೈರ್ಯವಾಗಿ ನದಿಗಳನ್ನ ದಾಟ್ತೀನಿ, ಬೆಂಕಿಯನ್ನು ಹಾದು ಹೋಗ್ತೀನಿ. ನನ್ನ ಜೀವನದಲ್ಲಿ ಯಾವ ಕತ್ತಲು ನನ್ನ ಮುಸುಕದಿರ ಯೇಸುವಿನ ಬೆಳಕು ನನ್ನ ನಡೆಸುತ್ತೆ. ಹಲ್ಲೆಲೂಯಾ. ಇಂಗ್ಲಿಷ್ ಬೈಬಲ್ ಅಲ್ಲಿ ಆ ವರ್ಡ್ ಹೇಳುತ್ತೆ, yes though I walk through the valley of the shadow of death I will fear no evil for you are with me, your rod and your staff they comfort me. Hallelujah. ಎಲ್ಲ ಪಕ್ಕದಲ್ಲವ್ರಿಗೆ ಹೇಳಿ, ಯೇಸು ಜೊತೆಲಿ ಇರಲಿ. ಎಲ್ಲ ನಿಮ್ಮ ಪಕ್ಕದಲ್ಲವ್ರನ್ನ ವಿಶ್ ಮಾಡಿ ಚೆನ್ನಾಗಿ ಹೇಳಿ,
ಯೇಸು ನಿನ್ ಜೊತೆಲಿರ್ಲಿ, ಅವಾಗ ಯಾವ ಅಪಾಯನೂ ಮನೆ ಹತ್ರ ಕೂಡ. ಲಾಸ್ಟ್ ವಾಕ್ಯ ಹೇಳ್ತಾ ಇದೆ, ವೈರಿಗಳ ಎದುರಲ್ಲಿಯೇ ಅವರು ಔತಣವನ್ನು ಸಿದ್ಧಪಡಿಸ್ತಾರೆ. ಎಲ್ಲ ಆ ಕಡೆ ಈ ಕಡೆ ತಿರ್ಕೊಂಡು ವಿಶ್ ಮಾಡಿ ಹೇಳಿ, ಈ ವರ್ಷ ಎಲ್ಲ ನಾನು ದೇವ್ರನ್ನ ನಂಬ್ತೀನಿ, ಆಮೇಲೆ ಬಿಟ್ಬಿಡ್ತೀನಿ ಅಂತಲ್ಲ, ಅನುಭವದಲ್ಲಿ ಇನ್ನೂ ನಂಬೋದಕ್ಕೆ ನಾನು ಪಾಯ ಹಾಕೊಳ್ಳಿ. ಹಲ್ಲೆಲೂಯಾ. ನಾವು ಕಲಿಬೇಕು, ದೇವರನ್ನ ನಂಬಿ ನಾವು ಜೀವಿಸಬೇಕು. ಎಲ್ಲ ಫೇಲ್ಯೂರ್ ವಾತಾವರಣಗಳಲ್ಲಿಯೂ ನಾನು ಯೇಸುವನ್ನೇ ದೃಷ್ಟಿಸುವುದಾದ್ರೆ, ನನ್ನ ಇವಾಗಿನ ಅವಮಾನವನ್ನು ನಾನು ನೋಡಲ್ಲ, ಇವಾಗಿನ ಸಿಚುವೇಶನ್ ಅನ್ನು ನಾನು ನೋಡಲ್ಲ, ಈಗಿನ ಕಷ್ಟದ ವಾತಾವರಣಗಳಿಗೆ ನಾನು ಬಾನಿಶನಾಗಲ್ಲ, ನಾನು ಯೇಸುವನ್ನ ನಂಬ್ತೀನಿ. ನನ್ನ ಮುಖ ಪ್ರಕಾಶವಾಗಿ ದೇವರು ಚೇಂಜ್ ಮಾಡ್ತಾರೆ. ಹಲ್ಲೆಲೂಯಾ. ಎಷ್ಟು ಜನ ರೆಡಿಯಾಗಿದ್ದೀರಿ? ನಾವು ದೇವರನ್ನ ನಂಬ್ತೀವಿ. ಎಲ್ಲ ಪಕ್ಕದಲ್ಲವರೆಗೆ ಹೇಳಿ, ಅಲ್ಪ ವಿಶ್ವಾಸ ಅವಿಶ್ವಾಸ ಒಂದು ಶಾಪ. ಅದು ನಿಮ್ಮನ್ನ ಹಿಂಜರಿಯೋ ಹಾಗೆ ಮಾಡುತ್ತೆ, ಅದು ನಿಮ್ಮನ್ನ ಫೇಲ್ಯೂರ್ ಜೀವನಕ್ಕೆ ನಡೆಸುತ್ತೆ, ಎಲ್ಲ ಅವಕಾಶ ಇದ್ರೂ ಎಲ್ಲದರಿಂದ ವಂಚಿತರಾಗುವ ಹಾಗೆ ಮಾಡುತ್ತೆ. ಆದ್ರೆ ನೀವು ನಂಬುವಾಗ ನಿಮ್ ಜೀವನ ಒಂದು ಅದ್ಭುತ ಆಶೀರ್ವಾದವಾಗಿ ಚೇಂಜ್ ಆಗುತ್ತೆ. ಇಲ್ಲದನ್ನ ಇರುವುದಾಗಿ ದೇವರು ಕರೀತಾರೆ. ಎದುರು ನೋಡಲಾಗದ ಅದ್ಭುತಗಳನ್ನ ದೇವರು ಮಾಡ್ತಾರೆ. ಆಶ್ಚರ್ಯಕರವಾದ ಕಾರ್ಯಗಳನ್ನ ದೇವರು ನಿಮ್ ಜೀವನದಲ್ಲಿ ತರ್ತಾರೆ. ಅವರ ಅತಿಶಯಗಳ ದೇವರಾಗಿ ನಮ್ಮ ಜೀವನದಲ್ಲಿ ಇದ್ದಾರೆ. ಹಲ್ಲೆಲೂಯಾ. ಎಷ್ಟು ಜನ ನಂಬ್ತೀರಾ ಇವತ್ತಿನ ದೇವರನ್ನ? ಆಮೆನ್. ಎಲ್ಲ ಕಣ್ಗಳನ್ನ ಮುಚ್ಚೋಣ, ಎಲ್ಲ ಕೈಗಳನ್ನೆತ್ತೋಣ, ಎಲ್ಲ ಒಂದು ನಿಮಿಷ ದೇವರನ್ನ ಎದುರು ನೋಡಿ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲ ಕಣ್ಗಳನ್ನು ಮುಚ್ಚಿ ಕೈಗಳನ್ನೆತ್ತಿ, ಯೇಸುವೇ, ನಾನು ಸ್ವಲ್ಪ ಕೂಡ ಅರನಂಬಿಕೆಯಲ್ಲಿ ಅಲ್ಪ ವಿಶ್ವಾಸದಲ್ಲಿ ಇರ್ತೀರಾ, ನಂಬುವವನಾಗಿ ಎಲ್ಲ ವಾತಾವರಣಗಳ ಮಧ್ಯದಲ್ಲಿ ವಾಕ್ಯದ ಮೂಲಕ, ವಾಕ್ಯ ಕೇಳುವುದರ ಮೂಲಕ ನಂಬಿಕೆಯನ್ನ ಪಡ್ಕೊಂಡು ದಿನದಿಂದ ದಿನಕ್ಕೆ ಇನ್ನೂ ಪರಿಪೂರ್ಣವಾಗಿ ನಿನ್ನ ಮೇಲೆ ಆಧಾರವಾಗಿ ಜೀವಿಸುವುದನ್ನು ಅಭ್ಯಾಸ ಮಾಡಿ, ಅವಮಾನ, ಕಣ್ಣೀರು, ನಿಂದನೆ, ವ್ಯಾಧಿ, ಶೋಧನೆ, ಬಲಹೀನತೆ, ಪಾಪ, ದಾಸತ್ವಗಳಿಂದ ನಿನ್ನನ್ನು ನಂಬುವ ಮೂಲಕ ಕೃಪೆಯಿಂದ ಬಿಡುಗಡೆಯಾಗಿ ಈ ವರ್ಷದ ವಾಗ್ದಾನದ ಪ್ರಕಾರ ಅಭಿವೃದ್ಧಿಯಾಗಿ ಫಲ ಕೊಡುವಂತೆ ಕರ್ತನ ಸಹಾಯ ಮಾಡಿ. ನಮ್ಮ ನಂಬಿಕೆ ಮನುಷ್ಯರ ಜ್ಞಾನ ಕೊಡುವ ಆಲೋಚನೆಗಳು ನಡೆಯುವ ಪರಿಸ್ಥಿತಿ ವಾತಾವರಣಗಳ ಮೇಲಲ್ಲ, ಸೃಷ್ಟಿಕರ್ತನಾದ ದೇವರ ಮೇಲೆ ಆಧಾರವಾಗಿರುವಂತೆ ಕರ್ತನ ಸಹಾಯ ಮಾಡಿ. ಎಲ್ಲ ಕೈಗಳನ್ನೆತ್ತಿ ಕೇಳಿ, ನಾನು ಬುದ್ಧಿ ಉಪಯೋಗಿಸಬಾರದು ದೇವರೇ, ನನ್ನ ಬುದ್ಧಿ ನಂಬಿಕೆಯನ್ನು ಹಾಳು ಮಾಡಬಾರದು ಏಸಪ್ಪ, ನಾನು ನಿನ್ನ ನಂಬುವುದಕ್ಕೆ ಸಹಾಯ ಮಾಡಿ. ಯೇಸುವೇ, ಸ್ತೋತ್ರ ರಾಜ. ಥ್ಯಾಂಕ್ ಯು ಲಾರ್ಡ್, ವಿ ವರ್ಶಿಪ್ ಯು. ವೈರಿಗಳ ಎದುರಲ್ಲಿಯೇ ನಮಗೆ ಔತಣವನ್ನು ಸಿದ್ಧ ಮಾಡ್ತೀನಿ ಅಂತ ಹೇಳಿದ್ದೀರಿ. ನಮ್ಮ ಓಟವನ್ನು ನಾವು ಬಿಟ್ಟುಕೊಡದಿರಾ, ಗಲಿಬಿಲಿ ಆಗದಿರಾ, ಮನುಷ್ಯರ ಮಾತು, ಪರಿಸ್ಥಿತಿಯ ಒತ್ತಡಗಳು ನಮ್ಮನ್ನ ದಾರಿ ತಪ್ಪಿಸಿ ಆಳ್ವಿಕೆ ಮಾಡೋದಕ್ಕೆ ಅವಕಾಶ ಕೊಡದಿರಾ, ನಿನ್ನನ್ನು ನಂಬಿ ಪರಿಪೂರ್ಣವಾಗಿ ನಿನ್ನ ನಂಬಿಕೆಯ ನಿಮಿತ್ತ ನಾವು ಜಯ ಸಾಧಿಸುವುದಕ್ಕೆ ನಮಗೆ ಸಹಾಯ ಮಾಡಿ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ವೈರಿಗಳ ಎದುರಿನಲ್ಲಿ ಔತಣ ಮಾಡಿಸುವ, ತಲೆಗೆ ತೈಲವ ಹಚ್ಚಿ ನನ್ನ ಪಾತ್ರೆಯ ಉಕ್ಕಿಸುವ, ವೈರಿಗಳ ಎದುರಿನಲ್ಲಿ ಔತಣ ಮಾಡಿಸುವ, ತಲೆಗೆ ತೈಲವ ಹಚ್ಚಿ ನನ್ನ ಪಾತ್ರೆಯ ಉಕ್ಕಿಸುವ. ಎಲ್ಲರೂ ಯೆಹೋವ ನನ್ನ ಕುರುಬ, ಕೊರತೆಯು ನನಗಿಲ್ಲ, యేసయ్య ಒಳ್ಳೆ ಕುರುಬ, ಭಯವೇ ನನಗಿಲ್ಲ. Come on. ಯೆಹೋವ ನನ್ನ ಕುರುಬ, ಕೊರತೆಯು ನನಗಿಲ್ಲ. ಹೌದೇಸುವೆ, యేసయ్య ಒಳ್ಳೆ ಕುರುಬ, ಭಯವೇ ನನಗಿಲ್ಲ. ಕಾರ್ಗತ್ತಲಾದ ಕಣಿವೆಯಲ್ಲಿ, ಕಾಣದ ವೇಳೆಯಲ್ಲಿ ಜೊತೆಯಲ್ಲಿದ್ದು ಧೈರ್ಯವ ತಂದು ನನ್ನನ್ನು ನಡೆಸುವನು. ಕಾರ್ಗತ್ತಲಾದ ಕಣಿವೆಯಲ್ಲಿ, ನಡೆಯುವ ವೇಳೆಯಲ್ಲಿ ಜೊತೆಯಲ್ಲಿದ್ದು ಧೈರ್ಯವ ತಂದು ನನ್ನನ್ನು ನಡೆಸುವನು. ಯೆಹೋವ ನನ್ನ ಕುರುಬ, ಕೊರತೆಯು ನನಗಿಲ್ಲ, యేసయ్య ಒಳ್ಳೆ ಕುರುಬ, ಓ ಭಯವೇ ನನಗಿಲ್ಲ. ಸಿಂಗಿಲ, ಯೆಹೋವ ನನ್ನ ಕುರುಬ,
ಮುಚ್ಚಿ ಕೈಗಳನ್ನೆತ್ತಿ ಎಲ್ಲ ಚೆನ್ನಾಗಿ ಕೈ ತಟ್ಟಿ ನಿಮ್ಮ ಅದ್ಭುತವಾದ ನಂಬಿಕೆಯನ್ನು ವರವಾಗಿ ದೇವರಿಂದ ಹೊಂದಿಕೊಳ್ಳಿ. Receive your faith by the grace of Jesus Christ. He is our shepherd. We shall never want. When He stands in our side, no enemy can stand before us. ನಮ್ಮ ಸಂಗಡವಾಗಿ ದೇವರಿರುವಾಗ ನಮಗೆ ವಿರೋಧಿ ಯಾರು ಇಲ್ಲ. ಈ ವಾಕ್ಯವನ್ನು ಇವತ್ತು ನಂಬಿಕೆಯಿಂದ ಹೊಂದ್ಕೊಳ್ಳಿ, ಅಳವಡಿಸಿಕೊಳ್ಳಿ. ಒಂದೊಂದು ದಿನಕ್ಕೂ ನಮ್ಮ ಅನುಮಾನಗಳು, ಅಲ್ಪ ವಿಶ್ವಾಸಗಳು ಕಮ್ಮಿಯಾಗಿ ನಮ್ಮ ನಂಬಿಕೆ ದೇವರಲ್ಲಿ ಹೆಚ್ಚುತ್ತಾ ಹೋಗಲಿ. ಸಂಪೂರ್ಣವಾದ ಮನಸ್ಸಿನಿಂದ ದೇವರ ವಾಕ್ಯಕ್ಕೆ ಹೆಚ್ಚು ಕಿವಿಗೊಟ್ಟು ಆ ವಾಕ್ಯ ನಮ್ಮ ಹೃದಯಗಳಲ್ಲಿ ನಂಬಿಕೆಯನ್ನ ಹೆಚ್ಚಿಸಿ ಬಲಪಡಿಸಿ ಪರಿಪೂರ್ಣಗೊಳಿಸುವ ನಿಮಿತ್ತ ಎಲ್ಲ ವಾತಾವರಣಗಳ ಮಧ್ಯದಲ್ಲಿಯೂ ದೇವರ ಮೇಲೆ ನಂಬಿಕೆಯಿಂದ ನಾವು ಜಯದಿಂದ ಓಟ ಓಡಿ ನಂಬಿಕೆಯನ್ನು ಕಾಪಾಡಿಕೊಂಡು ನಮ್ಮ ಜೀವಿತದ ಓಟವನ್ನು ಜಯದಿಂದ ಮುಗಿಸುವುದಕ್ಕೆ ದೇವರು ನಮ್ಮಲ್ಲಿ ಬಲಪಡಿಸುವುದಕ್ಕೆ ನಾವು ಜಾಗ ಕೊಡೋಣ. ಎಲ್ಲ ಕೈಗಳನ್ನೆತ್ತಿ, ನೀವು ಯಾವ ವಾತಾವರಣದಲ್ಲಿದ್ರು, ಎಷ್ಟು ಕಷ್ಟಕರವಾದ ವಾತಾವರಣದಲ್ಲಿ ನೀವು ಸಾಗಿ ಹೋಗ್ತಾ ಇದ್ರು, ನೀವು ಯೇಸುವನ್ನ ನೋಡಿ ನಂಬಿಕೆಯಿಂದ ಮೊರೆಯಿಡುವುದಾದರೆ ಲೋಕದಲ್ಲಿರುವವನಿಗಿಂತ ನಮ್ಮಲ್ಲಿರುವವರು ಹೆಚ್ಚಿನವರು. ಎಲ್ಲ ವಾತಾವರಣಗಳ ಮಧ್ಯದಲ್ಲಿಯೂ ಅದ್ಭುತ ನಡೆಸುವ ಸರ್ವಶಕ್ತರು, ಇಲ್ಲದನ್ನ ಇರುವುದಾಗಿ ಕರೆಯುವವರು, ಸತ್ತವರನ್ನ ಎಬ್ಬಿಸುವವರು, ಅಸಾಧ್ಯಗಳನ್ನ ಸಾಧ್ಯ ಮಾಡುವ ಸರ್ವಶಕ್ತರಾದ ದೇವರನ್ನ ನಾವು ಆರಾಧಿಸ್ತಾ ಇದ್ದೀವಿ. ನಿಮ್ಮ ರಿಪೋರ್ಟ್ಗಳನ್ನ ದೇವರು ಚೇಂಜ್ ಮಾಡ್ತಾರೆ. ಎಲ್ಲ ವಾತಾವರಣಗಳನ್ನ ಮೀರಿ ದೇವರು ನಿಮ್ಮ ಲೈಫ್ ಅನ್ನು ಆಶೀರ್ವದಿಸುವುದಕ್ಕೆ ಶಕ್ತರಾಗಿದ್ದಾರೆ. ದೇವರನ್ನ ನಂಬುವವರಾಗಿರಿ. ನಂಬಿಕೆಯನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಏನೆಲ್ಲ ಮಾಡಬೇಕಂತ ಇವತ್ತು ದೇವರ ವಾಕ್ಯದಲ್ಲಿ ಮಾತಾಡಿದರೆ ಅದನ್ನು ಪಾಲಿಸುವವರಾಗಿರಿ. ನಿಮ್ಮ ನಂಬಿಕೆ ಮನುಷ್ಯರ ಜ್ಞಾನವನ್ನ, ಸ್ಟ್ರಾಟಜಿಕ್ ಪ್ಲಾನ್ಸ್ ಅನ್ನಲ್ಲ, ದೇವರ ಶಕ್ತಿಯನ್ನು ಆಧಾರ ಮಾಡಿಕೊಳ್ಳಿ. ಒಟ್ಟಾಗಿ ನಾವು ಕೊನೆಯಲ್ಲಿ ಹೇಳೋಣ, ಇನ್ನು ಜೀವಿಸುವವನು ನಾನಲ್ಲ, ನನ್ನತನವನ್ನ ಶಿಲುಬೆಯಲ್ಲಿ ಹಾಕಿದ್ದೀನಿ, ಕ್ರಿಸ್ತನೇ ನನ್ನಲ್ಲಿ ಜೀವಿಸ್ತಾನೆ. Father, we commit our lives into your precious mighty hands, O Lord. From this moment onwards, we are going to trust in the name of the Lord Jesus Christ. We will quicken our ears and hearts to listen to the voice of the Almighty, which will going to discover and which will going to help us to grow in the true platform of faith, which is the gift of God, which will help us to move to the next level by crossing all the obstacles. As we know, when you are nearer to us, no valley of death can shake us. Your rod and your staff will encourage us, strengthen us, and will going to give us the boldness to come over every situation and every problem by your mighty glory. ಎಲ್ಲ ಕಾರ್ಗತ್ತಲೆಯ ಕಣಿವೆಯ ಅನುಭವಗಳಲ್ಲಿ, ಸೋತೋಗಿ ಹೋರಾಟದ ಅನುಭವಗಳಲ್ಲಿ ನಡೀತಾರೋ ಎಲ್ಲರಿಗೂ ನೀವು ಹತ್ತಿರ ಇರುವ ನಿಮಿತ್ತ ಧೈರ್ಯವಾಗಿ ಅದನ್ನೆಲ್ಲ ಜಯಿಸಿ ಹೊರಬಂದು ನಿನ್ನ ಹೆಸರಿಗೊಂದು ಸಾಕ್ಷಿಯಾಗಿ ನಿಲ್ಲುವ ಕೃಪೆ ಕೊಡಿ. ನಿನ್ನ ದೊಣ್ಣೆಯು, ನಿನ್ನ ಕರವು, ನಿನ್ನ ಪ್ರಸನ್ನತೆಯು ಒಬ್ಬೊಬ್ಬರನ್ನ ಧೈರ್ಯಪಡಿಸಲಿ. ಮನಸ್ಸಲ್ಲಿರುವ ನೆಗೆಟಿವ್ ಆದ ಕಾರ್ಯಗಳೆಲ್ಲವನ್ನ ತೆಗೆದುಹಾಕಿ ಸಂಪೂರ್ಣವಾದ ನಿನ್ನ ಕೃಪೆಯ ಆಶೀರ್ವಾದಕ್ಕೆ ಒಬ್ಬೊಬ್ಬರನ್ನ ನಡೆಸಿ. ಎಲ್ಲಿಯೂ ದಾರಿ ತಪ್ಪದಿರಾ, ಎಲ್ಲಿಯೂ ನಂಬಿಕೆ ಕಮ್ಮಿ ಆಗದಿರಾ, ನಿನ್ನ ವಾಕ್ಯಗಳನ್ನ ಕೇಳಿ ಅದರಂತೆ ನಡೆಯುವವರಾಗಿ ನಂಬಿಕೆಯಲ್ಲಿ ದೃಢವಾಗಿ ಸ್ಥಿರಚಿತ್ತದಿಂದ ಓಟವನ್ನು ಓಡಿ ಮುಗಿಸುವುದಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡಿ. ಎಲ್ಲ ವ್ಯಾಧಿಗಳು ನೀಗಲಿ, ಎಲ್ಲ ವಾತಾವರಣಗಳಲ್ಲಿ ಒಂದು ಬಿಡುಗಡೆ ಬರಲಿ. ನಿನ್ನ ನಾಮಕ್ಕೆ ಘನ ಕೊಡುವ ಸಾಕ್ಷಿಗಳಾಗಿ ಎಲ್ಲರನ್ನ ಕಾಣುವಂತೆ ಕೃಪೆ ಕೊಡಿ. ಯಾವೊಂದು ವ್ಯಾಧಿ ಸೋಂಕುಗಳೊಬ್ಬರನ್ನು ಮುಟ್ಟದ ಹಾಗೆ ಸಭೆ ಎಲ್ಲರನ್ನೂ, ನಮ್ಮ ಕುಟುಂಬಗಳನ್ನು, ನಿನ್ನ ಸೇವಕರನ್ನು, ಪ್ರತಿಯೊಂದು ಜನವನ್ನು ನಿನ್ನ ರಕ್ತದಲ್ಲಿ ಮುಚ್ಚಿ ಮರೆ ಮಾಡಿಕೊಂಡು ನಿನ್ನ ಕೃಪೆಯಲ್ಲಿ ಕಾಪಾಡಬೇಕಾಗಿ, ಈ ವರ್ಷದಲ್ಲಿ ಒಂದು ಸಾವು, ಒಂದು ನೋವು, ಒಂದು ವ್ಯಾಧಿ, ಒಂದು ಹಾಸ್ಪಿಟಲ್ ಅಡ್ಮಿಷನ್ಗಳಿಲ್ಲದ ಹಾಗೆ ನಿನ್ನ ದಯೆ ನಮಗೆ ಆಧಾರವಾಗಿ ನಡೆಸಬೇಕಾಗಿ ಯೇಸು ಕ್ರಿಸ್ತುವಿನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ, ಜೀವವುಳ್ಳ ತಂದೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಸಕಲ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡಿ.
Now may the grace of our Lord Jesus Christ, the love of the Father, the sweet communion and the fellowship of the Holy Spirit shall rest and abide with us for now and evermore. Amen and amen. God bless you. ಮರ್ತೋಗ್ಬೇಡಿ, ಎಲ್ಲ ಕೂಟಗಳು ಝೂಮ್ ಮೀಟಿಂಗ್ ಅಲ್ಲಿ ಕಂಟಿನ್ಯೂ ಆಗುತ್ತೆ. ಪ್ರಾರ್ಥನೆಯಲ್ಲಿರಿ, ನಂಬಿ ನೀವು ಈ ತಿಂಗಳಲ್ಲಿ ಯಾವುದ್ರಲ್ಲೂ ಸೋಲದಿರ ಜಯದ ಜೀವಿತವನ್ನು ಜೀವಿಸುವ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. God bless you. God be with you. ಎಲ್ಲ ಕಾರ್ಯಗಳು ಆಶೀರ್ವಾದವಾಗಿ ಜಯಕರವಾಗಿ ದೇವರು ಬದಲಾಯಿಸಿ.